Jai Hind, welcome to Classic Education YouTube channel. I am Mahesh Pundivish, a faculty for quantitative aptitude. So trigonometry classes start ಮಾಡಿವಿ. ಓಕೆ, ಸ್ವಲ್ಪ ಗ್ಯಾಪ್ ಆಗೈತಿ. ನಾ ಹೇಳಿ ನಿಮ್ಗೆ ಕ್ಲಾಸ್ ಬರ್ತಿರ್ತೈತಿ, ಸ್ವಲ್ಪ ಒಂದಿಷ್ಟು ಗ್ಯಾಪ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಥರ್ಡ್ ಕ್ಲಾಸ್ ಐತಿ. ಸೊ ಪ್ರಾಬಬ್ಲಿ ಯಾರು ನೀವು ಕ್ಲಾಸಸ್ನ ನೋಡಾಕತ್ತೀರಿ, ಸೊ ನೀವು ಫಸ್ಟ್ ಎರಡು ಕ್ಲಾಸಸ್ನ ನೀವು ನೋಡಿರಂತ ನಾನು ಅನ್ಕೊಂಡಿನ್ರಿ. ಓಕೆ, ಉಳ್ಕಿದ್ದು ನೋಡಿರ್ಲಿಲ್ಲ ಅಂದ್ರೂ ನಡೀತೈತ್ರಿ, ಬಟ್ ಅಟ್ಲೀಸ್ಟ್ ಟ್ರಿಗ್ನೋಮೆಟ್ರಿದು ಲಾಸ್ಟ್ ಎರಡು ಕ್ಲಾಸಸ್ನ ನೀವು ನೋಡಿರಂತ ನಾನು ಅನ್ಕೊಂಡಿನ್ರಿ. ಓಕೆ, ರೈಟ್. ಸೊ ನಾವು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನ ಡಿಸ್ಕಸ್ ಮಾಡೀವಿ. ಸೊ ಸೈನ್ ಥೀಟಾ, ಕಾಸ್ ಥೀಟಾ, ಆಮೇಲೆ ಟ್ಯಾನ್ ಥೀಟಾ. ಸೊ ಇದ್ರ ಅಪೋಸಿಟ್ ಫಂಕ್ಷನ್ಸ್ ಏನದಾವ್ರಿ? ಸೈನ್ ಥೀಟಾದ ಕೊಸೆಕ್ ಥೀಟಾ ಐತ್ರಿ, ಸೆಕ್ ಥೀಟಾದ ಕಾಸ್ ಥೀಟಾ ಐತ್ರಿ. ಓಕೆ, ಟ್ಯಾನ್ ಥೀಟಾದ ಕಾಟ್ ಥೀಟಾ ಐತ್ರಿ. ಓಕೆ, ಅದರ ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಫಂಕ್ಷನ್ಸ್ ಹೇಳಿನ್ರಿ ನಿಮಗೆ. ಅಪೋಸಿಟ್ ಫಂಕ್ಷನ್ಸ್ ನ ನೀವು ಮಲ್ಟಿಪ್ಲೈ ಮಾಡಿದಾಗ, ಅಪೋಸಿಟ್ ಫಂಕ್ಷನ್ಸ್ ನ ನೀವು ಗುಣಾಕಾರ ಮಾಡಿದಾಗ, ಸೊ ಅದು ವ್ಯಾಲ್ಯೂ ಯಾವಾಗ್ಲೂ ಏನ್ ಬರ್ತೈತ್ರಿ? 1 ಬರ್ತೈತ್ರಿ. ಸೊ ಏನೇನ್ ಡಿಸ್ಕಸ್ ಮಾಡಿದ್ದೀವ್ರಿ ನಾವು? ಸೈನ್ ಥೀಟಾ ಇಂಟು ಇದ್ರದ್ದು ಅಪೋಸಿಟ್ ಫಂಕ್ಷನ್ ಕೊಸೆಕ್ ಥೀಟಾ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರ್ತೈತ್ರಿ? 1 ಬರ್ತೈತ್ರಿ. ಆಮೇಲೆ ಸೆಕ್ ಥೀಟಾ, ಸೊ ಇದರದ ಅಪೋಸಿಟ್ ಫಂಕ್ಷನ್ ಓಕೆ ಕಾಸ್ ಥೀಟಾ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇದು ವ್ಯಾಲ್ಯೂ ಏನ್ ಬರ್ತೈತ್ರಿ? 1 ಬರ್ತೈತ್ರಿ. ಅಥವಾ ನೀವು ಇದನ್ನ ಹಿಂಗೂ ಬರೀಬಹುದು, ನಾ ಹೇಳಿನಿ ನಿಮಗೆ. ಓಕೆ, ಸೊ ಮೊದಲು ನೀವು ಕಾಸ್ ಥೀಟಾ ಬರುದು, ಆಮೇಲೆ ಸೆಕ್ ಥೀಟಾ ಬರುದು, ಈಕ್ವಲ್ಸ್ ಟು 1 ಅಂತ ಬರೋದ್ರು ಇದು ಕರೆಕ್ಟ್ ಐತಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿನ್ರಿ ನಾ. ಇದು ನೀವು 2 ಇಂಟು 3 ಮಾಡ್ತಿರೋ, ಏನು 3 ಇಂಟು 2 ಮಾಡ್ತಿರೋ, ಎರಡು ಆನ್ಸರ್ ಸೇಮ್ ಬರ್ತಾವ್ರಿ, ಹೌದಲ್ರಿ? ರೈಟ್. ಸೊ ಇದ್ರ ನೆಕ್ಸ್ಟ್ ನಾ ಏನ್ ಹೇಳಿನ್ರಿ? ಟ್ಯಾನ್ ಥೀಟಾ. ಓಕೆ, ಸೊ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಇಸ್ ಈಕ್ವಲ್ ಟು ಏನ್ ಆಕತ್ರಿ? 1 ಆಕತ್ರಿ. ಅಥವಾ ನೀವ್ ಏನ್ ಮಾಡ್ಬೋದ್ರಿ? ಕಾಟ್ ಥೀಟಾ ಇಂಟು ಟ್ಯಾನ್ ಥೀಟಾ ಈಕ್ವಲ್ಸ್ ಟು 1 ಅಂತೂ ಹೇಳ್ಬೋದ್ರಿ. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವ್ರಿ, ರೈಟ್? ಸೊ ಅದರ ನೆಕ್ಸ್ಟ್ ನಾವು ಪೈಥಾಗೊರನ್ ಟ್ರಿಪ್ಲೆಟ್ಸ್ ಬಗ್ಗೆ ಮಾತಾಡಿದ್ದೀವಿ. ಓಕೆ, ನಿಮ್ಗೆ ನೆನಪಿರ್ಬೋದ್ರಿ, ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಒಳಗಡೆ ಈ 3 ಸೈಡ್ಸ್ ಓಕೆ ಯಾವ ರೀತಿ ನಂಬರಿಂಗ್ಸ್ ನಿಮಗೆ ಕೊಡ್ತಾರ ಅಂತೇಳಿ ನಾವು ಒಂದಿಷ್ಟು ಪೈಥಾಗೊರನ್ ಟೇಬಲ್ ಹಾಕಿ ಕೊಟ್ಟಿದ್ದಾರೆ ನಿಮಗೆ. ಸೊ ಆಡ್ ನಂಬರ್ಸ್ ಇದ್ದಾಗ ಅದರದ ಡಿಫರೆನ್ಸ್ ಏನಿರ್ತೈತ್ರಿ, ಹೌದಾ? ಸೊ ಇವನ್ ನಂಬರ್ಸ್ ಇದ್ದಾಗ ಏನಾಗ್ತೈತಿ, ರೈಟ್? ಸೊ ಒಂದಿಷ್ಟು ಅದ್ರೊಳಗಡೆ ಇಂಪಾರ್ಟೆಂಟ್ ಇದ್ದಂತ ಪೈಥಾಗೊರನ್ ಟ್ರಿಪ್ಲೆಟ್ಸು ಹೇಳಿನ್ರಿ, ಯೆಲ್ಲೋ ಕಲರ್ಲೆ ಮಾರ್ಕ್ ಮಾಡಿದ್ದೇರಿ ನಾನು, ರೈಟ್? ಸೊ ಆ ಎಲ್ಲಾ ಟ್ರಿಪ್ಲೆಟ್ಸ್ ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ಒಂದ್ ಸಲ ಕಂಪಲ್ಸರಿ ಬೈಹಾರ್ಟ್ ಮಾಡ್ಲೇಬೇಕ್ರಿ. ಯಾಕಂದ್ರ ನೀವು ಪೈಥಾಗೊರಸ್ ಥಿಯರಮ್, ಈಗ ಇಲ್ಲಿ ಎ, ಇದು ಬಿ, ಇದು ಸಿ ಐತಿ, ಹೌದಾ? ಸೊ ಈ ಪೈಥಾಗೊರಸ್ ಥಿಯರಮ್ ನ ನೀವು ಯೂಸ್ ಮಾಡ್ಕೊಂಡು ವ್ಯಾಲ್ಯೂಸ್ ಕಂಡು ಹಿಡಿತೀರಿ ಅಂತಂದ್ರ ಸೊ ಟೈಮ್ ಜಾಸ್ತಿ ತಗೊಂತೈತ್ರಿ ಅಲ್ಲಿ, ರೈಟ್? ಸೊ ಅದಕ್ಕೆ ನೀವು ಆ ವ್ಯಾಲ್ಯೂಸ್ ನ ನೆನ್ಪಿಟ್ಕೋಬೇಕ್ರಿ. ಓಕೆ, ರೈಟ್. ಸೊ ಇಷ್ಟೆಲ್ಲ ಕ್ಲಾಸಸ್ ನ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿವ್ರಿ, ಜಸ್ಟ್ ಶಾರ್ಟ್ ಆಗಿ ಒಂದು ರಿವಿಷನ್ ಮಾಡಿನ್ರಿ. ಸೊ ಇವತ್ತು ನಾವು ಸ್ವಲ್ಪ ಅದರ್ ರಿಲೇಟೆಡ್ ನಾವೇನ್ ಡಿಸ್ಕಸ್ ಮಾಡಿದೀವಲ್ಲ, ಸೊ ಅದರ್ ರಿಲೇಟೆಡ್ ನಾವು ಒಂದಿಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡೋಣ್ರಿ. ಈಗ ನೀವು ಪ್ರೀವಿಯಸ್ ಕ್ಲಾಸಸ್ ಒಳಗೆ ನೀವು ನೋಡಿರಿ ಏನಂತ ಡಿಸ್ಕಸ್ ಮಾಡಿದ್ದೀವಿ ನಾವು. ಈಗ ಸೈನ್ ಥೀಟಾ, ಓಕೆ, ಸೊ ಈಗ 3/5 ಇತ್ತಂತ ತಿಳ್ಕೊರಿ. ಓಕೆ, ಸೊ ನಿಮಗ್ ನಾ ಕ್ವಶನ್ ಕೇಳಿದ್ದಾರೆ, ಟ್ಯಾನ್ ಥೀಟಾದ ವ್ಯಾಲ್ಯೂ ಏನಾಗ್ತೈತಿ, ಅಥವಾ ಕಾಟ್ ಥೀಟಾದ ಏನಾಗ್ತೈತ್ರಿ, ಹೌದಾ? ಅಥವಾ ಸೆಕ್ ಥೀಟಾದ ಏನಾಗ್ತೈತಿ. ಸೊ ಇದನ್ನ ಆಲ್ರೆಡಿ ನಾವು ಸ್ಟಡಿ ಮಾಡೀವ್ರಿ. ಓಕೆ, ಸೊ ಈಗ ಇದ ಪಾರ್ಟ್ ನ ಸ್ವಲ್ಪ ಒಂದು ಸ್ಟೆಪ್ ಅಹೆಡ್ ಹೋಗಿನ್ರಿ. ಓಕೆ, ಇದ ಟೈಪ್ ಆಫ್ ಪ್ರಾಬ್ಲಮ್ಸ್ ಒಳಗಡೆ ಒಂದು ಸ್ಟೆಪ್ ಮುಂದೆ ತಗೊಂಡ್ ಹೋಗೋಣ್ರಿ. ಈ ಪೈಥಾಗೊರನ್ ಟ್ರಿಪ್ಲೆಟ್ಸ್ ನಾವ್ ಏನ್ ಡಿಸ್ಕಸ್ ಮಾಡತ್ತಿದೀವಲ್ಲ, ಸೊ ಇದ ಒಂದು ಸ್ಟೆಪ್ ಮುಂದೆ ತಗೊಂಡ್ ಹೋಗೋಣ್ರಿ. ಓಕೆ, ಸೊ ಈಗ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ. ಸೊ ಈಗ ಇಲ್ಲಿ ಏನೈತ್ರಿ, ನಮಗೊಂದು ವ್ಯಾಲ್ಯೂ ಕೊಟ್ಟನ್ರಿ. ಸೊ ಟ್ಯಾನ್ ಥೀಟಾದ ವ್ಯಾಲ್ಯೂ 4 ಆದ್ರೆ, ಸೊ ಈ ಈಕ್ವೇಶನ್ 4 ಕಾಸ್ ಥೀಟಾ ಪ್ಲಸ್ 2 ಸೈನ್ ಥೀಟಾ ಡಿವೈಡೆಡ್ ಬೈ 2 ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇದ್ರದ್ದು ವ್ಯಾಲ್ಯೂ ಏನಾಗ್ತೈತೆ ಅಂತ ಕೇಳ್ತಾನ್ರಿ. ಸೊ ಇದು ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ ರೀಸೆಂಟ್ಲಿ ಬಂದಿರುವಂತ ಕ್ವಶನ್ ರೀ, 2022. ಸೊ ಇದಾದ್ಮೇಲೆ ಗ್ರೂಪ್ ಡಿ ಎಕ್ಸಾಮ್ ಆಗಿಲ್ರಿ. ಈಗೇನ್ ನೀವು ಫಾರ್ಮ್ ಫಿಲ್ ಅಪ್ ಮಾಡಿರಲ್ಲ, ಸೊ 2022 ಆದ್ಮೇಲೆ ಈಗೇನು ಹೊಳ್ಳೆ ನೀವು ಏನ್ ಎಕ್ಸಾಮ್ ಬರೀತಿರಲ್ಲ ಅದ ಎಕ್ಸಾಮ್. ಸೊ ಇದು ನೀವು ಬರೆಯೋ ಎಕ್ಸಾಮ್ಗಿಂತ ಮುಂಚೆದ ಕ್ವಶನ್ ಐತ್ರಿ ಅದು. ಓಕೆ, ರೈಟ್. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕ್ರಿ? ಈಗ ಕೆಲವೊಬ್ರು ಸ್ಟೂಡೆಂಟ್ಸ್ ಏನ್ ಯೋಚನೆ ಮಾಡ್ತಾರ್ರಿ, ಸರ್ ನೋಡ್ರಿ ಸೈನ್, ಈಗ ಟ್ಯಾನ್ ಥೀಟಾ ನಮಗ್ ಕೊಟ್ಟಾರ್ರಿ, ನಾ ಹೇಳಾಕತ್ತೀನಿ ಜಸ್ಟ್ ನಿಮಗ್ ಡೈರೆಕ್ಟ್ಲಿ ಹೆಂಗ್ ಮಾಡೋದು ಹೇಳ್ತೀನಿ ನಿಮಗೆ. ಈಗ ಕೆಲವೊಬ್ರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರ್ರಿ, ಸರ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟಾರ್ರಿ.
ಸೊ ನೀವು ಹಳೆ ಕ್ಲಾಸ್ ಒಳಗೆ ನಮಗೆ ಹೇಳಿದ್ರಿ ಸರ್ ಟ್ಯಾನ್ ತೀಟಾ ಅಂತಂದ್ರ ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಸೊ ಹಂಗಾದ್ರೆ ಸರ್ ಇದ್ರದ್ದು ವ್ಯಾಲ್ಯೂ 4 ಕೊಟ್ಟಾನ್ರಿ, ಇದ್ರದ್ದು ವ್ಯಾಲ್ಯೂ 1 ಕೊಟ್ಟಾನ್ರಿ. ಓಕೆ, ಸೊ ಈಗ ನಾ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ನಂದು ಇನ್ನೊಂದು ಸೈಡ್ ಏನೈತಲ್ಲ ಅದನ್ನ ನಾನು ಕಣ್ಣು ಹಿಡ್ಕೋತೇನ್ರಿ. ಸೊ ಅದನ್ನ ಕಣ್ಣು ಹಿಡ್ಕೊಂಡು ನಾ ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಫೈಂಡ್ ಮಾಡ್ತೇನ್ರಿ. ಹೌದಾ? ಸೊ ಇದು ಸ್ವಲ್ಪ ಲೆಂದಿ ಪ್ರೊಸೆಸ್ ಆಕೈತಿ. ಆನ್ಸರ್ ಹಿಂಗೂ ಕರೆಕ್ಟ್ ಬರ್ತೈತ್ರಿ. ನೀವೊಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಡ್ರಾ ಮಾಡಿ ಸೈಡ್ಸ್ ನ ತಗೊಂಡು ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ ಇನ್ನೊಂದು ಸೈಡ್ ನ ಕಣ್ಣು ಹಿಡ್ಕೊಂಡು ಸೊ ನೀವು ಹಂಗೂ ಸಾಲ್ವ್ ಮಾಡಿದ್ರು ಆನ್ಸರ್ ಬರ್ತೈತ್ರಿ. ಓಕೆ, ಬಟ್ ಇದು ಪ್ರೊಸೆಸ್ ಏನೈತಲ್ಲ ಇದು ಬಹಳ ಲೆಂದಿ ಆಗ್ತೈತ್ರಿ, ಟೈಮ್ ಕನ್ಸ್ಯೂಮಿಂಗ್ ಐತ್ರಿ. ಓಕೆ, ಸೊ ಅದಕ್ಕೆ ಹಂಗಾದ್ರೆ ಸರ್ ಇದನ್ನ ಹೆಂಗ್ ಬಿಡಿಸೋದ್ರಿ ಕ್ವಶನ್? ಓಕೆ, ಈಗಿಲ್ಲ ನೋಡ್ರಿ, ನಾಳೆ ನೀವು ಎಕ್ಸಾಮ್ ಬರೆಯಕ್ ಹೋಗ್ತಿರಲ್ಲ, ಸೊ ಯಾವಾಗ್ಲೂ ನಮಗ ಗಿವನ್ ಡಾಟಾ ನಮಗೇನ್ ಡಾಟಾ ಕೊಟ್ಟಿದಾರ್ರಿ, ಆಮೇಲೆ ನಮಗೇನು ಕ್ವಶನ್ ಕೇಳಿದಾರ್ರಿ. ಸೊ ಇದನ್ನ ಯಾವಾಗ್ಲೂ ಮೊದಲು ಅಬ್ಸರ್ವ್ ಮಾಡ್ರಿ. ಓಕೆ, ಇದನ್ನ ಅಬ್ಸರ್ವೇಷನ್ ಮಾಡ್ರಿ. ಅಬ್ಸರ್ವ್ ಮಾಡಿದ್ಮ್ಯಾಗ ಏನ್ ಗೊತ್ತಾಕೈತಿ ಸರ್? ರೈಟ್, ಇಲ್ಲಿ ನೋಡ್ರಿ, ಟ್ಯಾನ್ ತೀಟಾ, ಈಗ ನಾನು ಒಂದು ಪಾಯಿಂಟ್ ಹೇಳಿನ್ರಿ, ಟ್ಯಾನ್ ತೀಟಾ ಇದನ್ನ ನಾನು ಫಾರ್ಮುಲಾ ವೈಸ್ ಬರೆಯೋದಾದ್ರ ನಾನು ಏನ್ ಮಾಡ್ತೇನ್ರಿ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರೀತೇನ್ರಿ. ಬಟ್ ಇದು ಒಂದ ಫಾರ್ಮುಲಾ ಐತೇನ್ರಿ ಟ್ಯಾನ್ ತೀಟಾಕ? ಇಲ್ಲ ಸರ್, ಇನ್ನೊಂದು ಫಾರ್ಮುಲಾ ಹೇಳಿದ್ರಿ ನೀವು. ಏನ್ ಹೇಳಿದಾರಿ? ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತನೂ ಹೇಳಿದ್ರಿ, ನೆನಪಿರ್ಬೋದು ನೀವು. ಸೊ ಟ್ಯಾನ್ ತೀಟಾನ ಏನಂತ ಹೇಳಿದ್ರಿ? ನಾ ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತನೂ ಹೇಳಿದ್ರಿ. ಆಮೇಲೆ ಕಾಟ್ ತೀಟಾ ಏನಂತ ಹೇಳಿದ್ರಿ ನಿಮಗೆ? ಸೊ ಕಾಟ್ ತೀಟಾ ಏನಂತ ಹೇಳಿದ್ರಿ? ಕಾಸ್ ತೀಟಾ ಬೈ ಸೈನ್ ತೀಟಾ. ಸಪೋಸ್ ಇದು ನಿಮಗ್ ಕನ್ಫ್ಯೂಸ್ ಆಗ್ತಿತ್ತಂದ್ರ ನಾ ಏನ್ ಹೇಳಿದ್ದೀನ್ರಿ ನೋಡ್ರಿ, ಟ್ಯಾನ್ ತೀಟಾಗದಾಗೂ ಸೈನ್ ತೀಟಾ ಕಾಸ್ ತೀಟಾ ಬರ್ತೈತ್ರಿ, ಕಾಟ್ ತೀಟಾದಾಗೂ ಸೈನ್ ತೀಟಾ ಕಾಸ್ ತೀಟಾ ಬರ್ತೈತ್ರಿ. ಸೊ ಕನ್ಫ್ಯೂಷನ್ ಆದ್ರ ನಾ ಏನ್ ಹೇಳಿನ್ರಿ, ಸಿ ಇದು ಕಾಸ್ ಏನೈತಲ್ಲ ಇದು ಸಿ ಮುಂದ್ಗಡೆ ಬರ್ತೈತಿ, ಈ ರೀತಿ ನೀವು ನೆಲ್ಪಿಟ್ಕೋರಿ ಅಂತನೂ ಹೇಳಿದ್ದೇನೆ. ಓಕೆ, ಇರ್ಲಿ, ಏನ್ ತೊಂದರೆ ಇಲ್ಲ. ಸೊ ಈಗ ನಾ ಏನ್ ಮಾಡ್ತೇನೆ ಗೊತ್ತೇನ್ರಿ, ಈಗ ಇಲ್ಲಿ ನನ್ನ ಕ್ವಶನ್ ಒಳಗಡೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ನನ್ನ ಕ್ವಶನ್ ಒಳಗಡೆ ನಾನು ಅಬ್ಸರ್ವ್ ಮಾಡಿದಾಗ ನನಗ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಅಷ್ಟ ಕಾಣಕತ್ತಾವ್ರಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ ನೀವು. ಸೊ ಬರೀ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಅಷ್ಟ ಅದಾವಿಲ್ರಿ. ಸೊ ನಮಗೇನ್ ವ್ಯಾಲ್ಯೂ ಕೊಟ್ಟಿದಾರಲ್ಲ, ಸೊ ಅದನ್ನೂ ಕೂಡ ನೀವ್ ಏನ್ ಮಾಡ್ರಿ, ಸೈನ್ ತೀಟಾ ಮತ್ತು ಕಾಸ್ ತೀಟಾ ಫಾರ್ಮಿಗೆ ಕನ್ವರ್ಟ್ ಮಾಡ್ರಿ. ಸೊ ಸೈನ್ ತೀಟಾ ಮತ್ತು ಕಾಸ್ ತೀಟಾಗ ನೀವು ಕನ್ವರ್ಟ್ ಮಾಡಿದ್ರಿ ಅಂತಂದ್ರ ಇದೇನಾಗ್ತೈತಿ ಹೇಳ್ರಿ, ಇಲ್ಲಿ ನೋಡ್ರಿ. ಈಗ ನಾ ಏನ್ ಮಾಡ್ತೇನ್ರಿ, ಇದನ್ನ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 4. ಹೌದಾ? ಸೊ ಟ್ಯಾನ್ ತೀಟಾನ ಏನ್ ಬರಿಬಹುದ್ರಿ, ನಾನು ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತ ಬರ್ಕೋಬಹುದು. ಅಂದ್ರ ಇಲ್ಲಿ ನೋಡ್ರಿ, ಇದನ್ನ 4 ಬರ್ಕೋರಿ ಅಥವಾ ಇದನ್ನ 4/1 ಬರ್ಕೋರಿ, ಎರಡೂ ಒಂದಾರಿ. ಅಂದ್ರೆ ಇದರ ಅರ್ಥ ಏನ್ರಿ, ಅಥವಾ ಇಲ್ಲಿದಿಂತ ನಾವ್ ಏನ್ ಅರ್ಥ ಮಾಡ್ಕೊಳ್ಳೋಣ್ರಿ, ಸೈನ್ ತೀಟಾದ ವ್ಯಾಲ್ಯೂ ಏನೈತ್ಲ ಅದು 4 ಐತ್ರಿ, ಆಮೇಲೆ ಕಾಸ್ ತೀಟಾದ ವ್ಯಾಲ್ಯೂ ಏನೈತ್ಲ ಅದು 1 ಐತ್ರಿ. ಸೈನ್ ತೀಟಾದ ವ್ಯಾಲ್ಯೂ 4 ಐತ್ರಿ, ಕಾಸ್ ತೀಟಾದ ವ್ಯಾಲ್ಯೂ ಎಷ್ಟ್ ಐತ್ರಿ? 1 ಐತ್ರಿ. ಯಾಕೆ ಹೇಳ್ರಿ? ಯಾಕಂದ್ರೆ ಟ್ಯಾನ್ ತೀಟಾನ ನಾವು ಏನಂತ ಬರೀಬಹುದ್ರಿ, ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತ ಬರೀಬಹುದು. ಸೊ ಅದಕ್ಕೆ ಈಗ ಸಿಂಪ್ಲಿ ನೀವ್ ಏನ್ ಮಾಡ್ರಿಪ್ಪ ಅಂದ್ರೆ, ಈ ಕ್ವಶನ್ ಒಳಗಡೆ ಎಲ್ಲೆಲ್ಲಿ ಕಾಸ್ ತೀಟಾ ಐತಿ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ರಿ, 1 ಬರೀರಿ. ಎಲ್ಲೆಲ್ಲಿ ಸೈನ್ ತೀಟಾ ಐತಿ ಅಲ್ಲಿ 4 ಬರೀರಿ. ಓಕೆ, ಈಗ ಇಲ್ಲಿ ನಮ್ಮ ಕ್ವಶನ್ದಾಗ ನೋಡ್ರಿ, ಸ್ವಲ್ಪ ಇದನ್ನ ಕ್ವಶನ್ ಸಾಲ್ವ್ ಮಾಡ್ತೇನ್ರಿ. ಸೊ ಈಗ ಇಲ್ಲಿ ಕ್ವಶನ್ದಾಗ ನೋಡ್ರಿ ಏನೈತ್ರಿ, 4 ಕಾಸ್ ತೀಟಾ ಐತ್ರಿ. 4 ಕಾಸ್ ತೀಟಾ ಪ್ಲಸ್ 2 ಸೈನ್ ತೀಟಾ ಡಿವೈಡೆಡ್ ಬೈ ಏನೈತ್ರಿ, 2 ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಹೌದ್ರಿ, ಇದು ನಮ್ ಕ್ವಶನ್ ಐತ್ರಿ. ಸೊ ಈಗ ನಾ ಏನ್ ಹೇಳಿನ್ರಿ ನಿಮ್ಗ, ಎಲ್ಲಿ ಸೈನ್ ತೀಟಾ ಐತಲ್ಲ ಅಲ್ಲಿ 4 ಬರೀರಿ, ಎಲ್ಲಿ ಕಾಸ್ ತೀಟಾ ಐತಲ್ಲ ಅಲ್ಲಿ 1 ಬರೀರಿ, ಸಿಂಪಲ್. ಸೊ ಈಗ ಇಲ್ಲಿ 4 ಐತ್ರಿ, ಈ 4 ನ ಹಂಗ ಬರ್ಕೋತೇನ್ರಿ ನಾ. ಈ 4 ಏನೈತಲ್ಲ ಇದನ್ನ ಆಸ್ ಇಟ್ ಈಸ್ ಬರ್ಕೋತೇನ್ರಿ. ಈಗ ಇಲ್ಲಿ ಕಾಸ್ ತೀಟಾ ಬದಲಾಗಿ ನಾವ್ ಏನ್ ಬರ್ಕೊ ಅಂತ ಹೇಳಿನ್ರಿ, ಕಾಸ್ ತೀಟಾದ ವ್ಯಾಲ್ಯೂ 1 ಐತ್ರಿ. ಸೊ ಇಲ್ಲಿ 1 ಬರ್ಕೋರಿ.
ಈಗ ಮುಂದೆ ಇಲ್ಲಿ ಪ್ಲಸ್ ಐತ್ರಿ, ಪ್ಲಸ್ ಬರೀರಿ. 2 ಐತಿ, 2 ಬರೀರಿ. ಸೈನ್ ಥೀಟಾ, ಸೊ ಸೈನ್ ಥೀಟಾ ಅಂದ್ರೆ ಎಷ್ಟ್ರಿ? 4. ಸೊ ಇಲ್ಲಿ ಏನ್ ಮಾಡ್ರಿ, ಸೈನ್ ಥೀಟಾ ಬದಲಾಗಿ 4 ಬರೀರಿ, ಡಿವೈಡೆಡ್ ಬೈ ತಳಗ ಈ 2 ಆಸ್ ಇಟ್ ಈಸ್ ಬರ್ಕೋರಿ. ಸೈನ್ ಥೀಟಾ, ಸೊ ಸೈನ್ ಥೀಟಾ ಅಂದ್ರೆ ಎಷ್ಟ್ರಿ? 4. ಸೊ 4 ಬರೀರಿ. ಇಲ್ಲಿ ಮೈನಸ್ ಐತಿ, ಮೈನಸ್ ಬರೀರಿ. ಕಾಸ್ ಥೀಟಾ, ಸೊ ಕಾಸ್ ಥೀಟಾ ಅಂದ್ರೆ ಎಷ್ಟ್ರಿ? 1. ರೈಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ನೋಡ್ರಿ, ಈಗ ಇದು ಬ್ರಾಕೆಟ್ ಒಳಗೆ ಏನಿರ್ತೈತಲ್ಲ ನೋಡ್ರಿ, ಈಗ 4 ಕಾಸ್ ಥೀಟಾ ಐತಿ ಅಂದ್ರೆ ಇದರ ಅರ್ಥ ಏನ್ ಗೊತ್ತೇನ್ರಿ? ಇದು ಆಕ್ಚುಲಿ 4 ಇಂಟು ಕಾಸ್ ಥೀಟಾ ಐತ್ರಿ. ಅಂದ್ರೆ 4 ಗುಣಿಲೆ ಕಾಸ್ ಥೀಟಾ ಐತಿ. ಸೊ ಇದು 4 ಗುಣಿಲೆ ಕಾಸ್ ಥೀಟಾ ಐತಿ ಅಂತಂದ್ರೆ, ಸೊ ಕಾಸ್ ಥೀಟಾದ ವ್ಯಾಲ್ಯೂ 1 ಐತಿ ಅಂದ್ರೆ 4 1 ಎಷ್ಟು ಬರ್ತೈತ್ರಿ? 4. ಒಂದ್ ಸ್ಟೆಪ್ ಎಕ್ಸ್ಟ್ರಾ ಬರೆಯಾಕತ್ತೀನ್ರಿ, ಜಸ್ಟ್ ನಿಮಗೆ ಅರ್ಥ ಆಗ್ಲಿ ಅಂತೇಳಿ. ಬಟ್ ಎಕ್ಸಾಮ್ ಒಳಗೆ ನೀವು ಸ್ವಲ್ಪ ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡ್ರಿ. ಈಗ ಆಲ್ರೆಡಿ ನಾ ಇದು ಕ್ವಶನ್ ಇನ್ನೊಂದ್ಸಲ ಬರ್ಕೊಂಡೇನ್ರಿ. ಸೊ ನೀವು ಎಕ್ಸಾಮ್ ಒಳಗೆ ಹಂಗ್ ಮಾಡಬಾರ್ದು. ನಿಮ್ ಕಂಪ್ಯೂಟರ್ ಸ್ಕ್ರೀನ್ ದಾಗ ಏನ್ ಕ್ವಶನ್ ಇರ್ತೈತಲ್ಲ, ಡೈರೆಕ್ಟ್ಲಿ ಇಲ್ಲಿ ಕಾಸ್ ಥೀಟಾದ ವ್ಯಾಲ್ಯೂ 1 ಐತಿ. ಸೊ 4 ಇಂಟು 1 4. ಇಲ್ಲಿ 2 ಸೈನ್ ಥೀಟಾ ಐತಿ. ಸೊ ಸೈನ್ ಥೀಟಾದ ವ್ಯಾಲ್ಯೂ 4. 4 2 8. ಸೊ ಹಿಂಗ್ ಡೈರೆಕ್ಟ್ಲಿ ಬರ್ಕೊಳಕ್ ಟ್ರೈ ಮಾಡ್ರಿ. ಓಕೆ. ಸೊ ನಾನು ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳಕತ್ತೇನ್ರಿ? ಯಾಕಂದ್ರೆ ನಾನು ಹೇಳಿದ್ನಲ್ಲ, ITI ಸ್ಟೂಡೆಂಟ್ಸ್ ಬಹಳಷ್ಟು ಜನ ಕ್ಲಾಸ್ ನೋಡ್ತಿರ್ತೀರಿ ನೀವು, ರೈಟ್? ಸೊ ಅವ್ರಿಗೆ ಸ್ವಲ್ಪ ಈ ತರ ಸಿಂಪ್ಲಿಫಿಕೇಶನ್ ಸ್ವಲ್ಪ ಹೆವಿ ಅನಿಸ್ತೈತಿ, ಅದಕ್ಕೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರೆಯಾಕತ್ತೇನ್ರಿ. ಓಕೆ. ಸೊ ನೀವು ಕೂಡ ಇಷ್ಟೆಲ್ಲ ಎಕ್ಸಾಮ್ದಾಗ ಮಾಡಬಾರ್ದ್ರಿ, ಇವನ್ನ ನೀವು ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡ್ಬೇಕ್ರಿ. ಓಕೆ, ರೈಟ್. ಇಲ್ಲಿ ಪ್ಲಸ್ ಬರೀರಿ. ಓಕೆ. ಸೊ 4 2 ಎಷ್ಟು ಆಕತ್ರಿ? ಅದ 8 ಡಿವೈಡೆಡ್ ಬೈ. ಸೊ ಇದು ನೋಡ್ರಿ 4 2 8 ಆತ್ರಿ. ಸೊ 8 ಮೈನಸ್ 1. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. 8 ಪ್ಲಸ್ 4 ಎಷ್ಟಾಕತ್ರಿ? 12. ಆಮೇಲೆ 8 ಮೈನಸ್ 1. ಸೊ 8 ಮೈನಸ್ 1 ಎಷ್ಟಾಕತ್ರಿ? 7. ಸೊ ನಿಮ್ದು ಆನ್ಸರ್ ಎಷ್ಟು ಬಂತು ನೋಡ್ರಿ? 12/7. ಸೊ 12/7 ಎಲ್ಲಿ ಐತಿ ನೋಡ್ರಿ? ಆಪ್ಷನ್ ಎ. ಓಕೆ, ಇದ ನಿಮ್ದು ಆನ್ಸರ್. ಓಕೆ. ಸೊ ಆನ್ಸರ್ ಎಷ್ಟು ಬರ್ತೈತ್ರಿ? 12/7. ರೈಟ್. ಈಗ ನಾ ಏನಂತೇನೆ ನೋಡ್ರಿ. ಓಕೆ, ಎಕ್ಸಾಮ್ ಒಳಗ ಇಷ್ಟೆಲ್ಲ ಮಾಡಕ್ ಹೋಗ್ಬೇಡ್ರಿ. ಓಕೆ, ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಕ್ ಹೋಗ್ಬೇಡ್ರಿ. ಈಗ ಕಂಪ್ಯೂಟರ್ ಸ್ಕ್ರೀನ್ ದಾಗ ಇದು ಕ್ವಶನ್ ನೋಡಿದ್ರಿ. ಸೊ ಡೈರೆಕ್ಟ್ಲಿ ನೋಡ್ರಿ, ಕಾಸ್ ಥೀಟಾದ ವ್ಯಾಲ್ಯೂ ಎಷ್ಟೈತ್ರಿ? 1. ಸೊ ಈಗ ಇಲ್ಲಿ 1 ಬಂತ್ರಿ. ಸೊ 4 1 4. ಡೈರೆಕ್ಟ್ಲಿ ಒಂದು ಸ್ಟೆಪ್ 4 ಬರೀರಿ. ಮುಂದೆ ಪ್ಲಸ್ ಐತ್ರಿ. 2 ಇಂಟು ಸೈನ್ ಥೀಟಾ. ಸೊ ಸೈನ್ ಥೀಟಾ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ? ಇಲ್ಲಿ 4. ಸೊ 4 2 ಎಷ್ಟಾಕತ್ರಿ? 8. ಮ್ಯಾಲ್ಗಡೆ ಬರೀರಿ, ಡಿವೈಡೆಡ್ ಬೈ. ಓಕೆ. ಸೊ 2 ಇಂಟು ಸೈನ್ ಥೀಟಾ ವ್ಯಾಲ್ಯೂ ಎಷ್ಟೈತ್ರಿ? 4. ಸೊ 4 2 ಎಷ್ಟಾಕತ್ರಿ? 8. ಹೌದಾ? ಆಮೇಲೆ ಮೈನಸ್ ಐತಿ, ಮೈನಸ್ ಬರೀರಿ. ಕಾಸ್ ಥೀಟಾದ ವ್ಯಾಲ್ಯೂ ಎಷ್ಟೈತ್ರಿ? 1 ಐತ್ರಿ. 1. ಹೌದಾ? ಸೊ ಇದು ಎಷ್ಟು ಬರ್ತೈತಿ ನೋಡ್ರಿ? 12. ಇದು ಎಷ್ಟು ಬರ್ತೈತ್ರಿ? 7. ಸೊ ಇದು ಆನ್ಸರ್. ಓಕೆ, ಒಂದು ಸ್ಟೆಪ್. ಓಕೆ, ಒಂದು ಸ್ಟೆಪ್ನ ನೀವು ಅದನ್ನ ಆನ್ಸರ್ ತೆಗಿಬಹುದ್ರಿ. ಓಕೆ. ಸೊ ಇಷ್ಟೆಲ್ಲ ನಾ ಯಾಕೆ ಮಾಡೀನ್ರಿ? ಹೇಳಿದ್ನಲ್ಲ, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ರೈಟ್. ಸೊ ವಾಟ್ ಈಸ್ ದಿ ಮಾರಲ್ ಆಫ್ ದ ಸ್ಟೋರಿ? ಇಲ್ಲಿ ನಾವು ಏನ್ ತಿಳ್ಕೊಂಡಿವಿ ಹೇಳ್ರಿ? ಸೊ ಈ ಪ್ರಾಬ್ಲಮ್ ಒಳಗೆ ಏನ್ ತಿಳ್ಕೊಂಡಿವಿ? ಸಪೋಸ್ ಇಲ್ಲಿ ನಮಗ ಟ್ಯಾನ್ ಥೀಟಾ ವ್ಯಾಲ್ಯೂ ಕೊಟ್ಟಿದ್ರು, ಅಥವಾ ಇಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದಾರ ನೋಡ್ರಿ ನಮ್ಗೆ. ಆಮೇಲೆ ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡ್ರಿ. ಸೊ ಈಗ ಇಲ್ಲಿ ಟ್ಯಾನ್ ಥೀಟಾ ಕೊಟ್ಟಾರ್ರಿ. ಆಮೇಲೆ ಇಲ್ಲಿ ಕ್ವಶನ್ ಒಳಗ ನಮಗ ಒಂದ್ ವೇಳೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಫಾರ್ಮ್ ದಾಗ ನಮಗೆ ವ್ಯಾಲ್ಯೂ ಇತ್ತಂತ ತಿಳ್ಕೊರಿ. ಸೊ ಅವಾಗ ಈ ಟ್ಯಾನ್ ಥೀಟಾನ ನೀವು ಏನಂತ ಬರ್ಕೋರಿ? ಇದನ್ನ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೋರಿ. ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರ್ಕೋಬೇಡ್ರಿ. ಅರ್ಥ ಆಯ್ತ್ರಿ? ಹಾ, ಸಪೋಸ್ ಒಂದ್ ವೇಳೆ ಇಲ್ಲಿ ಕ್ವಶನ್ ದಾಗ ಒಂದ್ ವೇಳೆ ನಮಗೆ ಏನಾದ್ರು ಕಾಸ್ ಥೀಟಾ, ಸೆಕ್ ಥೀಟಾ, ಕೊಸೆಕ್ ಥೀಟಾ ಈ ರೀತಿ ಕೊಟ್ಟಿದ್ರ ಅಂತ ತಿಳ್ಕೊರಿ. ಸೊ ಅವಾಗ ನೀವ್ ಏನ್ ಮಾಡ್ರಿ ಅಂತಂದ್ರೆ, ಅವಾಗ ನೀವು ಬೇಕಂತಂದ್ರ ಇದನ್ನ ಡೈರೆಕ್ಟ್ಲಿ ಕನ್ವರ್ಟ್ ಮಾಡ್ಕೊರಿ. ಓಕೆ. ಸೊ ನೀವು ಬೇಕಾದ್ರ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡ್ರಿ. ಇಲ್ಲಿಕಂದ್ರೆ ಏನ್ ಮಾಡ್ರಿ, ಅಲ್ಲಿ ಕೊಸೆಕ್ ಥೀಟಾ ಕೊಟ್ಟಿದ್ರ ಅಂದ್ರೆ ಅದನ್ನ 1 ಬೈ ಸೈನ್ ಥೀಟಾ ಬರೀರಿ. ಹೌದಾ? ಸೊ ಸೆಕ್ ಥೀಟಾ ಕೊಟ್ಟಿದ್ರ ಅಂದ್ರೆ 1 ಬೈ ಕಾಸ್ ಥೀಟಾ ಬರೀರಿ. ಅವಾಗ ಬೇಕಾದ್ರೆ ನೀವು ಈ ವ್ಯಾಲ್ಯೂ ಇದೇ ರೀತಿ ಬರ್ಕೊಂಡು ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ಓಕೆ, ರೈಟ್. ಇರ್ಲಿ, ಇನ್ನಷ್ಟು ಎಕ್ಸಾಂಪಲ್ಸ್ ಅದಾವ್ರಿ, ಎಲ್ಲ ಒಮ್ಮಲಿಗೆ ಅರ್ಥ ಆಗಂಗಿಲ್ಲ. ಸ್ಲೋಲಿ ಹೋಗೋಣ್ರಿ, ಟೆನ್ಷನ್ ತಗೋಬೇಡ್ರಿ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ. ಸೊ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ ಈ ಸಲ ಇಲ್ಲಿ 4 cot theta is equal to 5. Find the value of 5 sin theta plus 3 cos theta divided by 5 sin theta minus 3 cos theta. Okay, right. So ಇದು ಕೂಡ ನಿಮ್ RRB group D exam ಒಳಗೆ ಬಂದಿತ್ರಿ, ಬಟ್ 2018 ಒಳಗೆ ಬಂದಿತ್ರಿ ಅದು. ಓಕೆ. ಸೊ ಇಲ್ಲೂ ನೋಡ್ರಿ ಅದ ತರ ಐತಿ. ಇಲ್ಲಿ ನೋಡ್ರಿ, ಈಗ tan ಬದ್ಲಿ ಇಲ್ಲಿ cot ಕೊಟ್ಟಾನ್ರಿ. ಹೌದಾ?
ಆಮೇಲೆ ಕ್ವಶನ್ ಒಳಗೆ ನೋಡ್ರಿ ಏನೈತಿ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಅಷ್ಟ ಅದಾವ್ರಿ. ಈಗ ನಿಮಗೂ ಗೊತ್ತೈತ್ರಿ ದಟ್ ಕಾಟ್ ಥೀಟಾನ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರ್ಕೋಬಹುದು. ಸೊ ಈಗ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರ್ಕೊಂಡಿದೀವಿ ಅಂತಂದ್ರೆ ಸೊ ಇಲ್ಲಿ ಇರುವಂತ ವ್ಯಾಲ್ಯೂ ಅಷ್ಟು ಏನದಾವ್ರಿ ಇವು ಅಷ್ಟು ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಫಾರ್ಮ್ದಾಗ ಅದಾವ್ರಿ. ಅಂದ್ರೆ ಇಲ್ಲೂ ನಾವು ಈ ಪೈಥಾಗೊರಸ್ ಟ್ರಿಪ್ಲೆಟ್ಸ್ ಪೈಥಾಗೊರನ್ ಟ್ರಿಪ್ಲೆಟ್ಸ್ ಆಗಿರ್ಬೋದು ಅಥವಾ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ ಇನ್ನೊಂದು ಸೈಡ್ ಫೈಂಡ್ ಮಾಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಅವಶ್ಯಕತೆ ಇಲ್ಲ. ರೈಟ್? ಓಕೆ. ಸೊ ಈಗ ಇಲ್ಲಿ ನೋಡ್ರಿ, ಈಗ ಫಸ್ಟ್ ಈ ಪಾರ್ಟ್ ನೋಡ್ರಿ. ಈಗ ಕೆಲವೊಬ್ರಿಗೆ ಈ ಪಾರ್ಟ್ ಗೊತ್ತಾಗಿರಕ್ಕಿಲ್ರಿ, ಹೌದಾ? ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಈ ಕಾಟ್ ಥೀಟಾ ಇಲ್ಲೇ ಇರ್ಲಿಲ್ಲ, ಇದು 4 ಏನೈತ್ಲ ಇದನ್ನ ಈ ಸೈಡ್ ಕಳಿಸ್ರಿ. ಓಕೆ, ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಆಕ್ಚುಲಿ ಅವನಿಗೆ ಏನ್ ಕೊಟ್ಟಿದಾನ್ರಿ ಅವನಿಗೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು 5/4 ಕೊಡ್ಬೇಕಾಗೈತ್ರಿ. ಅಂದ್ರೆ ಈ 4 ನ ಈ ಸೈಡ್ ತಗೊಂಡಾಗ ಅದು ತೆಳಗಡೆ ಬರ್ತೈತಿ. ಓಕೆ, ಅಂದ್ರೆ ಕಾಟ್ ಥೀಟಾನ ಆಸ್ ಅ 5/4 ಅಂತ ಕೊಡ್ಬೇಕಾಗೈತಿ. ಅದನ್ನ ಸುಮ್ಮನೆ ನಾವು ಏನ್ ಮಾಡೇನ್ರಿ 4 ಕಾಟ್ ಥೀಟಾ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಾನ್ರಿ. ಓಕೆ, ರೈಟ್. ಸೊ ಈಗ ನಿಮಗ್ ಗೊತ್ತೈತ್ರಿ ಕಾಸ್ ಥೀಟಾ ಕಾಟ್ ಥೀಟಾ ಅಂತಂದ್ರೆ ಏನ್ರಿ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಓಕೆ, ಸೊ ಅಗೇನ್ ಇಲ್ಲಿದಿಂತ್ರ ನಾವ್ ಏನ್ ತಿಳ್ಕೊಂಡಿವಿ ಹೇಳ್ರಿ, ಇಲ್ಲಿದಿಂತ್ರ ನಾವ್ ಏನ್ ತಿಳ್ಕೊಂಡಿವಿ ಕಾಸ್ ಥೀಟಾದ ವ್ಯಾಲ್ಯೂ 5 ಐತ್ರಿ, ಆಮೇಲೆ ಸೈನ್ ಥೀಟಾದ ವ್ಯಾಲ್ಯೂ ಎಷ್ಟೈತ್ರಿ 4 ಐತ್ರಿ. ಓಕೆ, ಸೊ ಈಗ ಈ ಕ್ವಶನ್ ಒಳಗಡೆ ಎಲ್ಲೆಲ್ಲಿ ಸೈನ್ ಥೀಟಾ ಇರ್ತೈತಲ್ಲ ಅಲ್ಲಿ ನೀವ್ ಏನ್ ಮಾಡ್ರಿ 4 ನ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆಮೇಲೆ ಎಲ್ಲೆಲ್ಲಿ ಕಾಸ್ ಥೀಟಾ ಇರ್ತೈತಲ್ಲ ಅಲ್ಲಿ 5 ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಈಗ ಇಲ್ಲಿ ನೋಡ್ರಿ, ಸೊ ಕ್ವಶನ್ ಏನೈತ್ರಿ 5 ಸೈನ್ ಥೀಟಾ ಓಕೆ ಪ್ಲಸ್ 3 ಕಾಸ್ ಥೀಟಾ divided by 5 sin theta ಆಮೇಲೆ minus 3 cos theta. ಕರೆಕ್ಟ್? ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ 5 ಇಂಟು ಸೈನ್ ಥೀಟಾ, ಸೊ ಸೈನ್ ಥೀಟಾ ಅಂದ್ರೆ ಎಷ್ಟು ಐತ್ರಿ ಇಲ್ಲಿ 4 ಐತ್ರಿ, ಪ್ಲಸ್ ಐತ್ರಿ ಪ್ಲಸ್ ಬರೀರಿ, 3 ಐತಿ 3 ಬರೀರಿ, ಕಾಸ್ ಥೀಟಾ, ಸೊ ಕಾಸ್ ಥೀಟಾ ಅಂದ್ರೆ ಎಷ್ಟು ಐತಿ ನೋಡ್ರಿ ಇಲ್ಲಿ 5 ಐತಿ, ಸೊ 5 ಬರೀರಿ. ಓಕೆ, ರೈಟ್, ಡಿವೈಡೆಡ್ ಬೈ, ಸೊ ಇಲ್ಲಿ 5 ಐತ್ರಿ 5 ಬರೀರಿ, ಸೈನ್ ಥೀಟಾ ಅಂದ್ರೆ ಎಷ್ಟ್ರಿ 4, ಸೊ 4 ಬರೀರಿ, ಇಲ್ಲಿ ಮೈನಸ್ ಐತ್ ಮೈನಸ್ ಬರೀರಿ, 3 ಬರೀರಿ, ಆಮೇಲೆ ವಾಟ್ ಈಸ್ ಕಾಸ್ ಥೀಟಾ, ಸೊ ಕಾಸ್ ಥೀಟಾದ ವ್ಯಾಲ್ಯೂ 5 ಐತ್ರಿ. ಓಕೆ, ಸೊ ಹೇಳಿನಿ ಇದೇನೈತ್ರಿ ಇದು ಗುಣಾಕಾರ ಐತ್ರಿ. ಸೊ ಈಗ ಇದನ್ನ ಗುಣಾಕಾರ ಮಾಡ್ರಿ. ಓಕೆ, ಸೊ 5 4 ಎಷ್ಟು ಆಕತ್ರಿ ಅದ 20 ಆಕತ್ರಿ, ಪ್ಲಸ್ 3 5 ಎಷ್ಟು ಆಕತ್ರಿ 15 ಆಕತ್ರಿ, ಡಿವೈಡೆಡ್ ಬೈ 5 4 20, ಆಮೇಲೆ 5 3 15 ಮೈನಸ್ 15. ರೈಟ್? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಆಕತ್ ನೋಡ್ರಿ ಇದ, ಓಕೆ, ಸೊ 20 ಪ್ಲಸ್ 15 ಎಷ್ಟು ಆಕತ್ರಿ 35 ಆಕತ್ರಿ, ಆಮೇಲೆ 20 ಒಳಗಡೆ 15 ಕಳೆದಾಗ ಎಷ್ಟು ಉಳಿತೈತ್ರಿ ಇಲ್ಲಿ 5 ಉಳಿತೈತ್ರಿ. ಈಗ ನಿಮಗೂ ಗೊತ್ತೈತ್ರಿ 5 ಮತ್ತ 35 ಮತ್ತ 5 ಭಾಗ ಆಗ್ತಾವ ಅಂತ ಹೇಳಿ, 5 ಮಗ್ಗಿಲೆ ಭಾಗ ಆಗ್ತೈತ್ರಿ, 5 1 5 7 ಸೊ ಎಷ್ಟು ಬಂತ ಹೇಳ್ರಿ ಇಲ್ಲ ಆನ್ಸರ್ 7 ಬಂತ್ರಿ. ಸೊ 7 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಬಟ್ ಅಗೇನ್ ಹೇಳತ್ತೀನಿ ನೋಡ್ರಿ, ಎಕ್ಸಾಮ್ ಒಳಗೆ ನೀವು ಈ ರೀತಿನ ಮಾಡ್ಕೋತ ಹೋದ್ರಿ ಅಂತಂದ್ರ ಅವೇನ್ ಒಂದ್ 4-5 ಕ್ವಶನ್ಸ್ ಬರ್ತಾವ, ಅವನ್ನ ಅಷ್ಟ ಸಾಲ್ವ್ ಮಾಡಿ ಬರ್ಬೇಕಾಗ್ತೈತಿ ನೀವು. ಓಕೆ, ಬಟ್ ಇರ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಬಿಗಿನರ್ಸ್ ಅದರಿ, ಸೊ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಈ ರೀತಿ ಸ್ಟೆಪ್ ವೈಸ್ ಸಾಲ್ವ್ ಮಾಡಿದ್ರಿ. ಬಟ್ ಎಕ್ಸಾಮ್ ಒಳಗಡೆ ಓಕೆ, ಸೊ ಎಕ್ಸಾಮ್ ಒಳಗಡೆ ನೀವು ಡೈರೆಕ್ಟ್ಲಿ ಮಾಡ್ಬೇಕ್ರಿ. ಓಕೆ, ಈಗ ಇಲ್ಲಿ ನೋಡ್ರಿ ನಾ ಮಾಡಿ ತೋರಿಸ್ತೇನೆ. ಈಗ 5 ಇಂಟು ಸೈನ್ ಥೀಟಾ ಐತ್ರಿ, ಸೊ ಸೈನ್ ಥೀಟಾದ ವ್ಯಾಲ್ಯೂ 4, 5 4 20, ಸೊ ಡೈರೆಕ್ಟ್ಲಿ ಬರೆದ್ ಬಿಡುದ್ರಿ 20 ಅಂತ ಹೇಳಿ. ಆಮೇಲೆ ಪ್ಲಸ್ ಐತಿ ಪ್ಲಸ್ ಬರೀರಿ. ಓಕೆ, 3 ಇಂಟು ಕಾಸ್ ಥೀಟಾ, ಸೊ 3 ಇಂಟು ಕಾಸ್ ಥೀಟಾ, ಸೊ 5 3 ಎಷ್ಟು ಆಕತ್ರಿ ಅದ 15, ಆ 15 ಇಲ್ಲಿ ಬರೀರಿ, ಡಿವೈಡೆಡ್ ಬೈ, ಸೊ 5 ಇಂಟು ಸೈನ್ ಥೀಟಾ, ಸೊ ಸೈನ್ ಥೀಟಾದ ವ್ಯಾಲ್ಯೂ ಎಷ್ಟು ಐತ್ರಿ 4 ಐತಿ, ಸೊ 5 4 20. ಓಕೆ, ಆಮೇಲೆ ಮೈನಸ್ 3 ಇಂಟು ಸೈನ್ ಥೀಟಾ, ಸೊ 3 ಇಂಟು ಕಾಸ್ ಥೀಟಾ, ಸೊ 5 3 15. ಹೌದಾ? ಸೊ ಈಗ ಇಲ್ಲಿ ಏನ್ ಆಕೈತಿ ನೋಡ್ರಿ, ಇದು 35 ಆಕೈತ್ರಿ, ಆಮೇಲೆ ಇದು 5 ಆಕೈತಿ, ಸೊ 5 1 5 7, ಸೊ ಆನ್ಸರ್ ಏನಾತ್ರಿ 7 ನಿಮ್ದ ಆನ್ಸರ್. ರೈಟ್? ಸೊ ಎಕ್ಸಾಮ್ ಒಳಗೆ ಮಾಡ್ಬೇಕಾಗಿರೋದು ಇಷ್ಟ ರೀ.
ಓಕೆ ಸೊ ಇನ್ ಎಕ್ಸಾಮ್ ಓಕೆ ಸೊ ಇಷ್ಟ ಮಾಡ್ಬೇಕಾಗಿತ್ತು ಸೊ ಇದು ಏನೈತಲ್ಲ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಓಕೆ ಯಾವ ರೀತಿ ಸಿಂಪ್ಲಿಫಿಕೇಶನ್ ಆಗ್ತೈತಿ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಒಂದ್ಸಲ ತೋರಿಸೇನ್ರಿ ಓಕೆ ಚಲೋ ಮುಂದಿನ ಕ್ವಶನಿಗೆ ಹೋಗುಣ್ರಿ ಓಕೆ ಸೊ ಇಲ್ಲಿ ಸೇಮ್ ಕ್ವಶನ್ ಐತ್ರಿ ಅದ ಓಕೆ ಆಗಲೇ ನಾವು ಏನು ಡಿಸ್ಕಸ್ ಮಾಡಿದೀವಲ್ಲ ಇದು ಸ್ವಲ್ಪ NTPC ಒಳಗೆ ಬಂದೈತ್ರಿ ಓಕೆ ಸೊ NTPC ಒಳಗೂ ಲೆವೆಲ್ ಸೇಮ್ ಇರ್ತೈತ್ರಿ ಸ್ವಲ್ಪ ಗ್ರೂಪ್ ಡಿನು ಲೆವೆಲ್ ಚಲೋ ಕೇಳ್ತಾನ್ರಿ ನೀವು ಗ್ರೂಪ್ ಡಿ ಅದ ಪೋಸ್ಟ್ ನೋಡಿ ಅದರದ್ದು ವೇಟೇಜ್ ಮಾಡಬೇಡ್ರಿ ಸೊ ಕೆಲವೊಂದು ಕ್ವಶನ್ಸ್ NTPC ಎಕ್ಸಾಮ್ ಗ್ರಾಜುಯೇಟ್ ಲೆವೆಲಿಗೆ ಬರಂಗಿಲ್ರಿ ಆ ರೀತಿ ಕ್ವಶನ್ಸ್ ನಿಮಗೆ ಗ್ರೂಪ್ ಡಿ ಒಳಗೂ ಕೇಳ್ತಾನ್ರಿ ಓಕೆ ಸೊ ನಾ ಏನು ಭಯ ಮಾಡ್ಸಾಕತ್ತಿಲ್ರಿ ನಿಮಗೆ ಬಟ್ ಇದಿದ್ದು ಫ್ಯಾಕ್ಟ್ ಹೇಳತ್ತೇನ್ರಿ ಓಕೆ ಈಗ ಈ ಕ್ವಶನ್ ನೋಡ್ರಿ ಸೊ ಒಂದ್ಸಲ ನಾನು ನಿಮಗೆ ಡೀಟೇಲ್ ಆಗಿ ಸಾಲ್ವ್ ಮಾಡಿ ತೋರಿಸ್ತೇನ್ರಿ ಈಗ 5 tan alpha is equal to 4 ಐತ್ರಿ ಸೊ ಈಗ ಏನ್ ಮಾಡ್ರಿ ಈ 5 ನ ಇಲ್ಲಿ ತೆಳಗಡೆ ಕಳಿಸ್ರಿ ಸೊ ಹಂಗಾದ್ರೆ ಇಲ್ಲಿ ಏನಾಗ್ತೈತೆ ನೋಡ್ರಿ tan alpha ಈಗ ಪ್ರತಿ ಸಲ ತೀಟಾ ಕೊಡ್ತಿದ್ರಿ ಈಗ ಅಲ್ಫಾ ಕೊಟ್ಟಾನ್ರಿ ಹೇಳಿನಲ್ಲ ತೀಟಾ ಅಲ್ಫಾ ಬೀಟಾ ಗಾಮಾ ಏನೂ ಇರ್ಬೋದು ಸೊ ದೇ ಆರ್ ಜಸ್ಟ್ ಕನ್ಸಿಡರಿಂಗ್ ಆಂಗಲ್ಸ್ ಅವೇನದಾವ್ರಿ ಆಂಗಲ್ಸ್ ಅದಾವ್ರಿ ಸೊ ಇಲ್ಲಿ ಮುಂದ್ಗಡೆ 4 ಐತ್ರಿ ಸೊ 4 ಬರೀರಿ ಆಮೇಲೆ ಈ 5 ನ ತೆಳಗ್ ತಗೊಂಬರ್ರಿ ಸೊ ಆ 5 ನ ಇಲ್ಲಿ ತೆಳಗಡೆ ಓಕೆ ಸೊ ಈಗ ಇಲ್ಲಿ ಕ್ವಶನ್ ನೋಡಿದ್ರಿ ಅಂತಂದ್ರೆ ಕ್ಲಿಯರ್ಲಿ ಗೊತ್ತಾತ್ರಿ ಸೈನ್ ಅಲ್ಫಾ ಕಾಸ್ ಅಲ್ಫಾ ಸೈನ್ ಅಲ್ಫಾ ಕಾಸ್ ಅಲ್ಫಾ ಸೊ ಕ್ವಶನ್ ಒಳಗಡೆ ಸೈನ್ ಮತ್ತು ಕಾಸ್ ಅದಾವ್ರಿ ಮತ್ ನಮಗೆ ವ್ಯಾಲ್ಯೂ ಎದ್ರದ್ದು ಕೊಟ್ಟಿದಾರಿ ಟ್ಯಾನ್ ಥೀಟಾದ ಕೊಟ್ಟಿದ್ದಾರೆ ಅದು ಟ್ಯಾನ್ ಅಲ್ಫಾದ ಕೊಟ್ಟಿದ್ದಾರೆ ಟ್ಯಾನ್ ಅದ್ ಕೊಟ್ಟಿದ್ದಾರೆ ರೈಟ್ ಸೊ ಟ್ಯಾನ್ ಅದ್ ಕೊಟ್ಟಾಗ ಇಲ್ಲಿ ಕ್ವಶನ್ ಒಳಗೆ ಸೈನ್ ಥೀಟಾ ಕಾಸ್ ಥೀಟಾ ಇದ್ದಾಗ ನಾ ಏನ್ ಹೇಳಿನ್ರಿ ಇದನ್ನ ನೀವು ಯಾವ ಫಾರ್ಮಿಗೆ ಕನ್ವರ್ಟ್ ಮಾಡ್ರಿ ನೀವು ಇದನ್ನ ಸೈನ್ ಥೀಟಾ ಮತ್ತ ಕಾಸ್ ಥೀಟಾ ಕನ್ವರ್ಟ್ ಮಾಡ್ರಿ ಅಂದ್ರೆ ಇದನ್ನ ನಾವ್ ಏನ್ ಮಾಡೋಣ್ರಿ ಸೈನ್ ಅಲ್ಫಾ ಬೈ ಕಾಸ್ ಅಲ್ಫಾ ಅಂತ ಬರೆಯೋಣ್ರಿ ಸಿಂಪಲ್ ರೈಟ್ ಈಗ ಇಲ್ಲಿ ಸೈನ್ ಅಲ್ಫಾ ಬೈ ಕಾಸ್ ಅಲ್ಫಾ ಬರೀದ್ರಿ ಅಂದ್ರೆ ಸಿಂಪಲ್ ಆಗಿ ನಾ ಏನ್ ಹೇಳಿನ್ರಿ ಎಲ್ಲಿ ಸೈನ್ ಅಲ್ಫಾ ಇರ್ತತಿ ಅಲ್ಲಿ 1 ಬರೀರಿ ಎಲ್ಲಿ ಕಾಸ್ ಅಲ್ಫಾ ಇರ್ತತಿ ಅಲ್ಲಿ 5 ಬರೀರಿ ಓಕೆ ಸೊ ಈಗ ಇಲ್ಲಿ ಕ್ವಶನ್ ಒಳಗೆ ಏನಾಗ್ತೈತಿ ನೋಡ್ರಿ ಓಕೆ ಈಗ ಇಲ್ಲಿ ಕ್ವಶನ್ ದಾಗ ಏನ್ ಕೊಟ್ಟಾರ್ರಿ ಅವ್ರು ನಮಗ 5 ಸೈನ್ ಅಲ್ಫಾ minus 3 cos alpha sorry divided by 5 sin alpha plus 2 cos alpha okay so ಈಗ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ ಸೊ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ 5 ಓಕೆ sin alpha ಸೊ sin alpha ದ ವ್ಯಾಲ್ಯೂ ಎಷ್ಟು ಐತ್ರಿ 4 ಐತ್ರಿ 4 ಬರೀ ಮೈನಸ್ ಇಲ್ಲಿ 3 ಐತ್ರಿ ಓಕೆ ಕಾಸ್ ಅಲ್ಫಾ ಸೊ ಕಾಲ್ ಅಲ್ಫಾದ ವ್ಯಾಲ್ಯೂ ಎಷ್ಟು ಐತ್ರಿ 5 ಐತ್ರಿ ಸೊ 5 ಬರೀ ಡಿವೈಡೆಡ್ ಬೈ 5 ಸೈನ್ ಅಲ್ಫಾದ ವ್ಯಾಲ್ಯೂ ಎಷ್ಟು ಐತ್ರಿ 4 ಐತ್ರಿ ಆಮೇಲೆ ಪ್ಲಸ್ 2 ಕಾಸ್ ಅಲ್ಫಾ ಸೊ ಕಾಸ್ ಅಲ್ಫಾದ ವ್ಯಾಲ್ಯೂ ಎಷ್ಟು ಐತ್ರಿ 5 ಐತ್ರಿ ಓಕೆ ಸೊ ಈಗ ಇದನ್ನ ಗುಣಾಕಾರ ಮಾಡ್ರಿ 5 4 ಎಷ್ಟು ಆಕತ್ರಿ 20 ಆಕತ್ರಿ ಇಲ್ಲಿ ಮೈನಸ್ ಐತ್ ಮೈನಸ್ ಬರೀರಿ ಸೊ 5 3 15 ಆಕತ್ರಿ 15 ಬರೀರಿ ಓಕೆ ಡಿವೈಡೆಡ್ ಬೈ 5 4 20 ಆತ್ರಿ ಇದ ಓಕೆ ಆಮೇಲೆ ಪ್ಲಸ್ 5 2 10 ಹೌದಾ ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ ಸೊ 20 ಒಳಗಡೆ 15 ಕಳೆದ್ರಿ ಎಷ್ಟು ಉಳಿತೈತ್ರಿ 5 ಉಳಿತೈತಿ ಸೊ ಇಲ್ಲಿ 5 ಬರೀರಿ 20 ಪ್ಲಸ್ 1 10 ಎಷ್ಟು ಆಕತ್ರಿ ಅದ 30 ಆಕತ್ರಿ ಕರೆಕ್ಟ್ ಫೈನ್ ಸೊ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ರಿ ಸೊ ಕ್ಯಾನ್ಸಲೇಷನ್ ಮಾಡಿದಾಗ ಎಷ್ಟು ಆಕತ್ರಿ 5 1 5 6 ಎಷ್ಟು ಬಂತ್ರಿ ಇದ 1/6 ಬರ್ತೈತಿ ಸೊ 1/6 ಇಲ್ಲಿ ಆಪ್ಷನ್ ದಾಗ ಐತೆ ನೋಡ್ರಿ ಆಪ್ಷನ್ ಎ ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ರೈಟ್ ಓಕೆ ಬಟ್ ಎಕ್ಸಾಮ್ ಒಳಗೆ ಹೆಂಗ್ ಮಾಡಂತ ಹೇಳಿನ್ರಿ ನಾನು ಸರ್ ಡೈರೆಕ್ಟ್ಲಿ ಮಾಡಂತ ಹೇಳ್ಯಾರ್ರಿ ಸೊ ಹೆಂಗ್ ಡೈರೆಕ್ಟ್ಲಿ ಮಾಡ್ತೀರಿ ಓಕೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಈಗ 5 ಇಂಟು ಸೈನ್ ಎಕ್ಸ್ ಅಥವಾ ಸೈನ್ ಅಲ್ಫಾ ಸೊ ಸೈನ್ ಅಲ್ಫಾದ ವ್ಯಾಲ್ಯೂ 4 ಐತ್ರಿ 5 4 ಎಷ್ಟು ಆಕತ್ರಿ 20 ಆಕತ್ರಿ ನೆಕ್ಸ್ಟ್ ಮೈನಸ್ ಕಾಸ್ ಅಲ್ಫಾದ ವ್ಯಾಲ್ಯೂ ಎಷ್ಟು ಐತ್ರಿ 5 5 3 15 ಸೊ ಇಲ್ಲಿ 15 ಬರೀರಿ ಡಿವೈಡೆಡ್ ಬೈ ಸೊ 5 ಇಂಟು ಸೈನ್ ಅಲ್ಫಾ ಸೊ 5 ಇಂಟು ಸೈನ್ ಅಲ್ಫಾ 5 4 20 ಆತ್ರಿ ಇಲ್ಲಿ ಪ್ಲಸ್ ಇಲ್ಲಿ 2 ಇಂಟು ಕಾಸ್ ಅಲ್ಫಾ ಸೊ 5 2 ಎಷ್ಟು ಆಕತ್ರಿ 10 ಆಕತ್ರಿ ಸೊ ಡೈರೆಕ್ಟ್ಲಿ ಬರೆದ್ ಬಿಡ್ರಿ ಅಂತ ಹೇಳಿ ಓಕೆ ಸೊ ಈಗ 20 ಒಳಗ 15 ಮೈನಸ್ ಮಾಡ್ರಿ 5 ಉಳಿತೈತ್ರಿ ಆಮೇಲೆ 20 ಪ್ಲಸ್ 10 ಮಾಡ್ರಿ 30 ಆಕತ್ರಿ
ಸೊ ಇಲ್ಲೇ ಕ್ಯಾನ್ಸಲ್ ಮಾಡ್ರಿ 5 1 5 6 ಎಷ್ಟು ಬರ್ತೈತ್ರಿ ಇದು 1/6. ಸೊ 1/6 ಎಲ್ಲೈತ್ರಿ ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್. ಸೊ ಈ ರೀತಿ ನಾವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ರೈಟ್. ಹಾ, ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ಏನು ಮಾಡೇನ್ರಿ, ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಐತ್ರಿ. ಡಿಫ್ರೆಂಟ್ ಟೈಪ್ ಇಲ್ಲ ಇದು ಆಕ್ಚುಲಿ. ಇಲ್ಲಿ ನಾವು ಏನು ಡಿಸ್ಕಸ್ ಮಾಡೀವಲ್ಲ ಅದ ಟೈಪ್ ಐತ್ರಿ ಅದು. ಬಟ್ ಅದನ್ನ ವ್ಯಾಲ್ಯೂಸ್ನ ಬೇರೆ ಬೇರೆ ರೀತಿ ಕೊಟ್ಟಾನ್ರಿ. ಓಕೆ, ಈಗ ಇಲ್ಲಿ ಕ್ವಶನ್ದಾಗ ನೋಡ್ರಿ, ಕ್ವಶನ್ದಾಗ ಏನೈತ್ರಿ 1 + tan θ, ಆಮೇಲೆ ಇಲ್ಲಿ ಏನೈತ್ರಿ 1 - tan θ. ಇದ್ರದ್ದು ವ್ಯಾಲ್ಯೂ ಫೈನ್ ಮಾಡ್ಬೇಕಾಗಿತ್ತು ನಾವು. ಇದ್ರದ್ದು ಬೆಲೆ ಎಷ್ಟು ಆಕೈತಿ ಅಂತ ಫೈನ್ ಮಾಡ್ಬೇಕಾಗಿತ್ತು. ಬಟ್ ಇಲ್ಲಿ ನಮಗೆ ಏನು ಕೊಟ್ಟಾನ ನೋಡ್ರಿ, ಸೈನ್ ಥೀಟಾದ ವ್ಯಾಲ್ಯೂನು ಕೊಟ್ಟಾನ್ರಿ, ಆಮೇಲೆ ಕಾಸ್ ಥೀಟಾದ ವ್ಯಾಲ್ಯೂನು ಕೊಟ್ಟಾನ್ರಿ. ಎರಡು ವ್ಯಾಲ್ಯೂ ಕೊಟ್ಟಿದ್ದಾನ್ರಿ. ಸೊ ಎರಡು ವ್ಯಾಲ್ಯೂ ಕೊಟ್ರೆ ಎಲ್ಲ ಕೊಟ್ಟಂಗ್ರಿ ಅವ, ಹೌದಲ್ರಿ? ಸೊ ಈಗ ನೀವು ಇಲ್ಲಿ ಏನ್ ಮಾಡ್ರಿ, ನಿಮಗ ಒಂದು ಪಾಯಿಂಟ್ ನಾ ಏನ್ ಹೇಳೇನ್ರಿ, ಟ್ಯಾನ್ ಥೀಟಾ ಅಂತಂದ್ರ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಹೌದಾ? ಸೊ ಈಗ ನಿಮಗೆ ಸೈನ್ ಥೀಟಾದ ವ್ಯಾಲ್ಯೂ ಕೊಟ್ಟಾನಿಲ್ಲ ನೋಡ್ರಿ, ಅವ ಎಷ್ಟು ಕೊಟ್ಟಾನ್ರಿ 3/4 ಕೊಟ್ಟಾನ್ರಿ. ಆಮೇಲೆ ಕಾಸ್ ಥೀಟಾದ ವ್ಯಾಲ್ಯೂ ಕೊಟ್ಟಾನಿಲ್ಲ ನೋಡ್ರಿ, ಕೊಟ್ಟಾನ್ರಿ 5/4 ಕೊಟ್ಟಾನ್ರಿ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಈ 4 ಮತ್ತು 4 ಕ್ಯಾನ್ಸಲ್ ಆಗಿ ಇಲ್ಲಿ ಎಷ್ಟು ಉಳಿತೈತ್ರಿ 3/5 ಉಳಿತೈತಿ. ಅಂದ್ರೆ ಟ್ಯಾನ್ ಥೀಟಾದ ವ್ಯಾಲ್ಯೂ ಎಷ್ಟೈತ್ರಿ 3/4. ಅದೇ ರೀತಿ ಒಳಗ ನೀವು ಕಾಟ್ ಥೀಟಾ, ಓಕೆ, ಕಾಟ್ ಥೀಟಾದ ವ್ಯಾಲ್ಯೂ ನೀವು ಫೈಂಡ್ ಮಾಡೋದಿತ್ತಂದ್ರೆ ಸಿಂಪ್ಲಿ ಏನ್ ಮಾಡ್ರಿ, ಇದ್ರದ್ದು ಉಲ್ಟಾ ಮಾಡಿಬಿಡ್ರಿ. ದಟ್ ಈಸ್ ನಥಿಂಗ್ ಬಟ್ 5/3 ಆಕೈತ್ರಿ ಅದು. ಯಾಕೆ ಹೇಳ್ರಿ, ಯಾಕಂದ್ರೆ ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ ಏನ್ ಅದಾವ್ರಿ, ರಿವರ್ಸ್ ಫಂಕ್ಷನ್, ಉಲ್ಟಾ ಫಂಕ್ಷನ್ಸ್ ಅದಾವ್ರಿ, ಅಪೋಸಿಟ್ ಫಂಕ್ಷನ್ಸ್ ಅದಾವ್ರಿ, ಹೌದಿಲ್ರಿ? ಸೊ ಅದಕ್ಕೆ ಟ್ಯಾನ್ ಥೀಟಾ 3/5 ಬಂದಿತ್ತಂದ್ರೆ ಇದೇನ್ ಆಕೈತಿ 5/3 ಆಕೈತ್ರಿ. ಸೊ ಈಗ ಇವ್ನ ಏನ್ ಮಾಡ್ರಿ, ಇದ ವ್ಯಾಲ್ಯೂಸ್ ನ ತಗೊಂಡ್ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಓಕೆ, ಅಥವಾ ನೀವ್ ಏನ್ ಮಾಡ್ಬೋದಾಗಿತ್ರಿ, ಕಾಟ್ ಥೀಟಾ ಫೈಂಡ್ ಮಾಡಕ ಇದನ್ನ ವ್ಯಾಲ್ಯೂನ ಇದಕ್ ಡಿವೈಡ್ ಮಾಡ್ಬೋದಾಗಿತ್ರಿ, ಹಂಗೂ ನಿಮಗೆ ವ್ಯಾಲ್ಯೂ ಸೇಮ ಬರ್ತೈತ್ರಿ. ಫೈನ್, ಓಕೆ. ಬಟ್ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡ್ಬೇಡ್ರಿ. ಓಕೆ, ಎಕ್ಸಾಮ್ ಒಳಗಡೆ ಇಷ್ಟೆಲ್ಲ ಮಾಡ್ಬೇಡ್ರಿ. ಈಗ ಇದನ್ನ ಒಂದ್ಸಲ ನಾ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ ಏನೈತಿ ನೋಡ್ರಿ ಕ್ವಶನ್, ಇಲ್ಲಿ ನೋಡ್ರಿ 1 + tan θ divided by 1 - cot θ. ಹೌದಾ? ಸೊ ಇಲ್ಲಿ 1 ಪ್ಲಸ್, ಈಗ ಇಲ್ಲಿ ಟ್ಯಾನ್ ಥೀಟಾದ ವ್ಯಾಲ್ಯೂ ಎಷ್ಟೈತ್ರಿ 3/4 ಐತ್ರಿ, ಸಾರಿ 3/5 ಐತ್ರಿ, ಡಿವೈಡೆಡ್ ಬೈ 1 - cot θ. 1 - cot θ, cot θದ ವ್ಯಾಲ್ಯೂ ಎಷ್ಟೈತ್ರಿ 5/3 ಐತ್ರಿ. ಕರೆಕ್ಟ್? ಈಗ ಇದನ್ನ ಸಿಂಪ್ಲಿಫೈ ಮಾಡ್ರಿ. ಈಗ ಇದು 5 ಬರ್ತೈತ್ರಿ ಇಲ್ಲೇ, ಹೌದಲ್ರಿ? ಈಗ ನೋಡ್ರಿ, ಯಾರಿಗ ಗೊತ್ತಿಲ್ಲಲ್ಲ ಒಂದ್ ಸ್ವಲ್ಪ ಇಲ್ಲಿ ಹೇಳ್ತೀನಿ ನಾನು. ಇದು 1 ಏನೈತಲ್ಲ, ಇದು 1/1 ಅಂತ ಬರ್ಕೋರಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ. ಸೊ ಇಲ್ಲಿ 1 ಐತಲ್ಲ, ಇದನ್ನು 1/1 ಅಂತ ಬರ್ಕೋರಿ. ಸೊ ಈಗ ಇಲ್ಲೇನ್ ಮಾಡ್ರಿ, ಈ ಎರಡು ಸಂಖ್ಯೆದ ಲಸ ತಗೋರಿ, LCM ತಗೋರಿ. ಸೊ LCM ಎಷ್ಟು ಬರ್ತೈತ್ರಿ 5, ಹೌದಾ? ಸೊ 1 5 5, ಸೊ 1 ಎಷ್ಟರದ 5 ಬರ್ತೈತ್ರಿ, 1 5 5, ಇದು 5 1 5. ಸೊ ಇಲ್ಲಿ ಏನ್ ಮಾಡ್ರಿ, ಈ 5 ನ ತೆಳಗಡೆ ಬರೀರಿ. ಇಲ್ಲೇ 1 5ಲೇ ಎಷ್ಟ್ರಿ 5 ಬರ್ತೈತ್ರಿ, ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಬರೀರಿ. 1 3ಲೇ ಎಷ್ಟ್ರಿ 3 ಬರ್ತೈತ್ರಿ, ಹೌದಲ್ರಿ? ಡಿವೈಡೆಡ್ ಬೈ ಈ ತೆಳಗಿಂದು ಹಂಗ ಮಾಡ್ರಿ. ಸೊ ತೆಳಗಿಂದ LCM ಎಷ್ಟ್ ಆಕತ್ ನೋಡ್ರಿ 3 ಆಕತ್ರಿ. ಸೊ ಮೊದಲು ಏನ್ ಮಾಡ್ರಿ, ಇಲ್ಲಿ ತೆಳಗಡೆ 3 ಬರೀರಿ. ಓಕೆ, ಸೊ ಇಲ್ಲಿ 1 3ಲೇ 3 ರೀ, ಆಮೇಲೆ 3 1ಲೇ 3. ಸೊ ಇದು ಎಷ್ಟ್ ಆಕತ್ರಿ, ಇದು 3 ಆಕತ್ರಿ. ಆಮೇಲೆ ಮೈನಸ್ ಇದು ಎಷ್ಟ್ ಆಕತ್ರಿ 5 ಆಕತ್ರಿ. ಕ್ಲಿಯರ್? ಓಕೆ. ಸೊ ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿದೀವಿ ಅಂತ ತಿಳ್ಕೊರಿ. ಹೇಳ್ತೇನೆ ಸ್ವಲ್ಪ ಆರಾಮಾಗಿ ಕೇಳ್ರಿ. ಓಕೆ, ಇದನ್ನು ನಾವು ಈಗ ಸಿಂಪ್ಲಿಫೈ ಮಾಡಿದೀವಿ ಅಂತ ಅನ್ಕೋರಿ. ಸೊ 5 + 2 8 ಆಕತ್ರಿ, 8/5 ಆತ್ರಿ ಇದ. ಆಮೇಲೆ ನೋಡ್ರಿ 3 - 5 ಐತ್ರಿ ಇದು. ಸೊ ಇಲ್ಲಿ ಏನಾಕತ್ರಿ -2 ಆಕತ್ರಿ, -2/3 ಆಕತ್ರಿ.
ಓಕೆ ರೈಟ್. ಸೊ ಹಿಂಗಿದ್ದಾಗ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರ ಈ ವ್ಯಾಲ್ಯೂ ಈ 2 1s 2 4s ಇದನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲ ಅರ್ಥ ಆಗ್ಲಿಲ್ರಿ, ಇದನ್ನ ತೆಗೆದು ಬಿಡ್ರಿ. ಓಕೆ, ಈಗ ಹಿಂಗಿದ್ದಾಗ ಒಂದು ಪಾಯಿಂಟ್ ನೆಲ್ಪಿಟ್ಕೊಡ್ರಿ. ಹಿಂಗಿದ್ದಾಗ ಏನಾಗ್ತಿತ್ತಪ್ಪ ಅಂದ್ರ ಈ 3 ಮ್ಯಾಲ್ಗಡೆ ಹೋಗಿ ಗುಣಾಕಾರ ಆಕತ್ರಿ, ಪೂರಾ ಲಾಸ್ಟ್ ಇದ್ದದ ಪೂರಾ ಫಸ್ಟಿಗೆ ಬಂದ್ ಗುಣಾಕಾರ ಆಕೈತಿ. ಈ ಎರಡನೇ ವ್ಯಾಲ್ಯೂ ಏನೈತಲ್ಲ ಇದು ಇಲ್ಲಿ ಬಂದ್ ಗುಣಾಕಾರ ಆಕೈತಿ. ಸಿಂಪಲ್. ಅಥವಾ ಹಿಂಗೂ ತಿಳಿಲಿಲ್ಲ ಅಂದ್ರ ಇದನ್ನು ಉಲ್ಟಾ ಮಾಡಿ ಇಲ್ಲಿ ಬರದ್ ಬಿಡ್ರಿ. ಇಲ್ಲೇನ್ ನೀವು ಫ್ರಾಕ್ಷನ್ ಬರ್ದಿರಲ್ಲ, ಇದನ್ನು ಉಲ್ಟಾ ಮಾಡಿ ಇದ್ರ ಬಾಜುಕ್ ಬರದ್ ಬಿಡ್ರಿ. ಎರಡು ಒಂದಾರಿ. ಓಕೆ, ಸೊ ಇಲ್ಲಿ ಬರ್ದಾಗ ಏನಾಗ್ತೈತಿ ನೋಡ್ರಿ ಇದ. ಸೊ ಇದು 8/5 ಐತ್ರಿ ಇಂಟು, ಸೊ ಇದು 3/2 ಅಂದ್ರೆ ಇದು ಮೈನಸ್ ತಗೈತಲ್ಲ, ಸೊ -3/2 ಅಂತ ಮಾಡೋಣ್ರಿ. ಓಕೆ, -3/2. ಸೊ ಈಗ ನೋಡ್ರಿ, ಈಗ ಬೇಕಾದ್ರೆ ಇದನ್ನ ಕ್ಯಾನ್ಸಲ್ ಮಾಡಬಹುದ್ರಿ. 2 1 2 4 ಹೌದಲ್ರಿ. ಸೊ ಈ ಮೈನಸ್ ಪೂರಾ ಹೊರಗೆ ತಗೊಂಬರ್ರಿ, ಮೈನಸ್ ಇಲ್ಲಿ ಉಳಿತೈತ್ರಿ. ಸೊ 4 3s 12 ಡಿವೈಡೆಡ್ ಬೈ ಎಷ್ಟು ಬರ್ತೈತ್ರಿ 5 ಬರ್ತೈತ್ರಿ. ಸೊ -12/5 ಏನೈತಲ್ಲ ಇದು ನಿಮ್ದು ಆನ್ಸರ್. ಏನ್ ಸರ್ ಎಕ್ಸಾಮ್ದಾಗ ಇಷ್ಟೆಲ್ಲ ಮಾಡ್ಬೇಕೇನ್ರಿ? ಓಕೆ, ಸೊ ಅದಕ್ಕೆ ಮೊದ್ಲೇ ಹೇಳಿನ್ರಿ, ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಏನ್ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಸ್ಟೆಪ್ಸ್ ನ ಡೈರೆಕ್ಟ್ ಬರ್ಕೊಳಕ್ ಟ್ರೈ ಮಾಡ್ರಿ. ಓಕೆ, ಸ್ವಲ್ಪ ಸ್ಟೆಪ್ಸ್ ನ ಡೈರೆಕ್ಟ್ ಬರ್ಕೊಳಕ್ ಟ್ರೈ ಮಾಡ್ರಿ. ಹೆಂಗ್ ಸರ್? ಇಲ್ಲಿ ನೋಡ್ರಿ, ಈಗ ಡೈರೆಕ್ಟ್ಲಿ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮಗೆ. ನಿಮಗೆ ಎಕ್ಸಾಮ್ ಒಳಗಡೆ ಈ ರೀತಿ ಸೈನ್ ಮತ್ತು ಕಾಸ್ ಎರಡೂ ವ್ಯಾಲ್ಯೂ ಕೊಟ್ರ ಅಂತ ತಿಳ್ಕೊರಿ. ಸೊ ನೀವು ಸಿಂಪ್ಲಿ ಏನ್ ಮಾಡ್ರಿ, ಡೈರೆಕ್ಟ್ಲಿ tan θ ವ್ಯಾಲ್ಯೂನ ಬರ್ಕೋಬಹುದು. ಡೈರೆಕ್ಟ್ಲಿ tan θ ಹೆಂಗ್ ವ್ಯಾಲ್ಯೂ ಬರ್ಕೊಳ್ಳೋದಂದ್ರೆ ಸೈನದ ಮೇಲಿನ ವ್ಯಾಲ್ಯೂ ಕಾಸದ ಮೇಲಿನ ವ್ಯಾಲ್ಯೂ, ಮೊದಲು ಸೈನದ ಮೇಲಿನ ವ್ಯಾಲ್ಯೂ ಬರೀರಿ, ಕೆಳಗಡೆ ಕಾಸದ ಮೇಲಿನ ವ್ಯಾಲ್ಯೂ ಮುಗಿತ್ರಿ. ಸೊ ಒಂದು ಸ್ಟೆಪ್ ಡೈರೆಕ್ಟ್ಲಿ ನಿಮಗೆ ಇಲ್ಲಿದಂತ್ರ ಆನ್ಸರ್ ಬಂದ್ಬಿಡ್ತೀವಿ. ನೋಡ್ರಿ ಇನ್ನೊಂದ್ಸಲ ಕೇಳ್ರಿ, ನಾ ಏನ್ ಹೇಳಿನ್ರಿ, ಸ್ವಲ್ಪ ನಿಮಗೆ ಕ್ವಶನ್ ದೊಡ್ಡದ್ ಮಾಡ್ತೇನೆ ನೋಡ್ರಿ. ಓಕೆ, ಸೊ ನಾ ಏನ್ ಹೇಳತ್ತೇನ್ರಿ, ಸೈನದ ಮೇಲಿನ ವ್ಯಾಲ್ಯೂ ಆಮೇಲೆ ಕಾಸದ ಮೇಲಿನ ವ್ಯಾಲ್ಯೂ. ಸೊ tan θ ಅಂದ್ರ ನೀವೇನ್ ಮಾಡ್ರಿ, ಫಸ್ಟ್ ಸೈನದ ಮೇಲ್ಗಡೆ ಇರುವಂತ ವ್ಯಾಲ್ಯೂನ ಮ್ಯಾಗ್ ಬರೀರಿ, ಆಮೇಲೆ ಕಾಸದ ಮೇಲ್ಗಡೆ ಇರುವಂತ ವ್ಯಾಲ್ಯೂನ ಅದರ ತೆಳಗಡೆ ಬರೀರಿ. ಸಿಂಪಲ್. ಈಗ ಟ್ಯಾನ್ ಬರದ್ರಿ ಅಂತಂದ್ರೆ ಕಾಟ್ ಅಂತೂ ಬರೀಬಹುದು ನಿಮ್ಮ. ಸೊ ಕಾಟ್ ಏನ್ ಹಾಕತ್ರಿ, ಇದ್ರ ಉಲ್ಟಾ ಹಾಕತ್ರಿ, ಹೇಳೋದ್ ಅವಶ್ಯಕತೆ ಐತೇನ್ರಿ? ಇಲ್ಲ. ಸೊ 5/3 ಹಾಕತ್ರಿ, ರೈಟ್? ಓಕೆ, ಸೊ ಈಗ ಏನ್ ಮಾಡ್ರಿ, ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಓಕೆ, ಇಲ್ಲಿ ಏನ್ ಮಾಡ್ರಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಈಗ ಒಂದು ಸಿಂಪಲ್ ಥಿಂಗ್ ಹೇಳ್ತೇನೆ ನೋಡ್ರಿ. ಈಗ ಫ್ರಾಕ್ಷನ್ಸ್ ಒಳಗಡೆ ಹೆಂಗಿರ್ತೈತೆ ಅನ್ನೋದು ನಿಮಗೊಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ನಾನು. ಈಗ ಸಪೋಸ್ ಈಗ 2/5 ಐತೆ ಅಂತ ತಿಳ್ಕೊರಿ, ಇದು 1 + 2/5 ಐತೆ ಅಂತ ತಿಳ್ಕೊರಿ. ಓಕೆ, ಅಥವಾ 1 + 3/7 ಐತೆ ಅಂತ ಅನ್ಕೊರಿ, ಅಥವಾ 1 ಮೈನಸ್ ಓಕೆ 5/8 ಐತೆ ಅಂತ ತಿಳ್ಕೊರಿ. ಓಕೆ, ಸೊ ಹಿಂಗಿದ್ದಾಗ ಏನ್ ಮಾಡ್ರಿ, ಈ ವ್ಯಾಲ್ಯೂನ ಇಲ್ಲಿ ಗುಣಾಕಾರ ಮಾಡಿ ಇದಕ್ಕೆ ಕೂಡಿಸ್ಬಿಡ್ರಿ. ಏನ್ ಮಾಡ್ರಿ, ಈ ವ್ಯಾಲ್ಯೂನ ನೋಡ್ರಿ, ನೀವು ಸ್ಕೂಲ್ ಡೇಸ್ದಾಗ ಕಲ್ತಿರ್ತೀರಿ. ಈಗ ನಾ ಇದನ್ನ ಬರಿಬೇಕಾದ್ರೆ ನಿಮ್ಗೆ ಹೇಳ್ತೇನೆ, ಸ್ಕೂಲ್ ಡೇಸ್ ಮೆಥಡ್ ಹೇಳಿಬಿಟ್ನಿ ಅಂದ್ರೆ ನಿಮ್ಗೆ ಪರ್ಫೆಕ್ಟ್ಲಿ ಗೊತ್ತಾಗ್ತೈತಿ. ಇದನ್ನ ಆಕ್ಚುಲಿ ನಾ ಹೆಂಗ್ ಬರ್ಕೋಬಹುದು ಅಂದ್ರೆ 1 2/5 ಅಂತ ಬರ್ಕೋಬಹುದು. ಹೆಂಗ್ ಬರ್ಕೋಬಹುದ್ರಿ, 1 2/5 ಅಂತ ಬರ್ಕೋಬಹುದು. ಈಗ ಇದನ್ನು ನಾ ಹೆಂಗ್ ಬರ್ಕೋಬಹುದು ಅಂದ್ರೆ 1 3/7 ಅಂತ ಬರ್ಕೋಬಹುದು. ಈಗ ಇದನ್ನ ಹೆಂಗ್ ಬರ್ಕೋಬಹುದು, ಇದು ಮೈನಸ್ ಐತ್ರಿ. ಓಕೆ, ಬೇಕಾದ್ರೆ ಮೈನಸ್ ನ ನೀವು ಹೊರಗೆ ತಕೊಂಡು ಇದನ್ನ ವ್ಯಾಲ್ಯೂ ಬರ್ಕೋಬಹುದು, ಇರ್ಲಿ, ಏನ್ ತೊಂದ್ರೆ ಇಲ್ಲ. ಈಗ ಇದು ಸ್ವಲ್ಪ ಅರ್ಥ ಮಾಡ್ಕೋರಿ. ಈ ವ್ಯಾಲ್ಯೂನ ನಾವು ಸ್ಕೂಲ್ ಡೇಸ್ ಒಳಗಡೆ A/B ಫಾರ್ಮ್ ದಾಗ ಬರ್ಕೊಂಡಿವಿ ಏನಿಲ್ರಿ? ಬರ್ಕೊಂಡಿವ್ರಿ. ಹೆಂಗ್ ಬರ್ಕೊಂಡಿವಿ ಸರ್? ಏನಿಲ್ರಿ, ಇವನ್ನೆರಡು ಗುಣಾಕಾರ ಮಾಡಿವಿ, ಬಂದು ಉತ್ತರನ ಈ 3 ಕೂಡಿಸಿದೀವ್ರಿ. ಹೌದೇನಿಲ್ರಿ?
ಸೊ ಬೇಸಿಕಲಿ ನೀವು ಏನು ಹಿಂಗ್ ಮಾಡ್ತಿರಲ್ಲ ಅವಾಗ ಆಕ್ಚುಲಿ ನಿಮಗ್ ಐತೋ ಇಲ್ಲೋ ಗೊತ್ತಿಲ್ರಿ, ಬಟ್ ಇಲ್ಲೇ ಆಕ್ಚುಲಿ ಅದು ಪ್ಲಸ್ ಇರ್ತೈತಿ. ಇವ್ರಿಬ್ಬರ ಮಧ್ಯೆ ಯಾವ್ದು ಸೈನ್ ಇರ್ತೈತ್ರಿ? ಇಲ್ಲಿ ಪ್ಲಸ್ ಇರ್ತೈತ್ರಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಇವು ಎರಡೂನು ಅಂದ್ರೆ ಇದನ್ನ ಈ ಫಾರ್ಮ್ದಾಗ ಬರ್ಕೊಂಡಿವ್ರಿ ನಾವೀಗ, ಈ ವ್ಯಾಲ್ಯೂನ ಈ ಫಾರ್ಮಿಗೆ ಬರ್ಕೊಂಡಿವಿ. ಸೊ ಅದಕ್ಕೆ ಏನ್ ಮಾಡ್ರಿ, ಸಿಂಪ್ಲಿ ಇವ್ನ ಎರಡು ಗುಣಾಕಾರ ಮಾಡ್ರಿ, ಬಂದಿರೋ ಉತ್ತರನ ಇದಕ್ಕೆ ಕೂಡಿಸ್ಬಿಡ್ರಿ. ಅಂದ್ರೆ 5 1s 5, 5 + 2 ಎಷ್ಟು ಬರ್ತೈತಿ? ಅದ 7/5. 5 1s 5, 5 1 5 ಪ್ಲಸ್ 2 ಎಷ್ಟು ಬರ್ತೈತಿ? 7/5. ಈ ರೀತಿ ನೀವು ಬರೀಬಹುದು. ಹಂಗಾದ್ರೆ ಸರ್ ಇಲ್ಲಿ ಮೈನಸ್ ಇದ್ದಾಗ ಏನ್ ಮಾಡೋದ್ರಿ? ಸೇಮ್ ಇವನ್ನೆರಡು ಗುಣಾಕಾರ ಮಾಡ್ರಿ, ಬಂದು ಉತ್ತರನ ಇದ್ರೊಳಗೆ ಕಳೀರಿ. 8 1 8 ರೀ, 8ರೊಳಗೆ 5 ಕಳೆದ್ರೆ ಎಷ್ಟು ಉಳಿತೈತ್ರಿ? 3 ಉಳಿತೈತಿ. ಸೊ 3/8 ಬರೀ. ಸೊ ಇವೊಂದಿಷ್ಟು ಸಿಂಪಲ್ ಥಿಂಗ್ಸ್ ಅದಾವ್ರಿ. ಓಕೆ, ಈಗ ನಾನು 2 - 8 ಅಥವಾ 3 ಅಥವಾ 1/11 ತಗೊಂಡ್ಬಿಡ್ರಿ, ಸಿಂಪಲ್ ಇರ್ತೈತಿ. ಆಮೇಲೆ 3 ಪ್ಲಸ್ ಓಕೆ 2/7 ತಗೋರಿ. ಓಕೆ, 5 ಪ್ಲಸ್ 1/2 ತಗೋರಿ. ಹೌದಾ? ಸೊ ಈಗ ಇಲ್ಲಿ ಏನ್ ಮಾಡೋದು ಹೇಳಿನ್ರಿ, ಇವನ್ನೆರಡು ಗುಣಾಕಾರ ಮಾಡ್ರಿ. ಸೊ 22 ಬರ್ತೈತ್ರಿ. ಸೊ 22 ಒಳಗೆ ಒಂದ್ ಕಳೀರಿ. ಸೊ 22 ಒಳಗಡೆ ಒಂದ್ ಕಳೆದಾಗ ಎಷ್ಟು ಉಳಿತೈತ್ರಿ? 21 ಈ ಡಿನಾಮಿನೇಟರ್ ವ್ಯಾಲ್ಯೂ ಏನೈತ್ಲ ಅದನ್ನ ಹಂಗ ಬರ್ಕೊಂಡ್ಬಿಡ್ರಿ. ಓಕೆ, ಇಲ್ಲೂ ಸೇಮ್ ಮಾಡ್ರಿ, ಇವನ್ನೆರಡು ಗುಣಾಕಾರ ಮಾಡ್ರಿ. 7 3s 21 ಪ್ಲಸ್ 2 ಇದನ್ನ ಕೂಡಿಸ್ರಿ. 7 3s 21 ಪ್ಲಸ್ 2 ಎಷ್ಟು ಬರ್ತೈತ್ರಿ? 23/7. ಇಲ್ಲೂ ಹಂಗ ಮಾಡ್ರಿ, ಇವನ್ನೆರಡು ಗುಣಾಕಾರ ಮಾಡ್ರಿ. ಮೊದಲ 5 2s 10 ಆಮೇಲೆ ಪ್ಲಸ್ 1. ಸೊ 5 2s 10 ಪ್ಲಸ್ 1 ಎಷ್ಟು ಬರ್ತೈತ್ರಿ? 11/2. ಇಷ್ಟ ಐತ್ರಿ. ಓಕೆ, ಸೊ ಈಗ ಇದನ್ನ ಅಪ್ಲೈ ಮಾಡೋಣ್ರಿ. ಇಲ್ಲಿ ನೋಡ್ರಿ ಎಷ್ಟು ಸೆಕೆಂಡ್ಸ್ದಾಗ ಇದು ಕ್ವಶನ್ ಮುಗಿತೈತೆ ಅನ್ನೋದು ನಿಮ್ಗ ಗೊತ್ತಾಗ್ತೈತ್ರಿ. ಎಷ್ಟು ಸೆಕೆಂಡ್ಸ್ದಾಗ ಇದು ಕ್ವಶನ್ ಮುಗಿತೈತೆ ಅಂತ ನಿಮ್ಗ ಗೊತ್ತಾಗ್ತೈತ್ರಿ. ಈಗ ಇಲ್ಲಿ ಏನೈತಿ ನೋಡ್ರಿ, 1 ಪ್ಲಸ್ tan θ. tan θ ಅಂದ್ರೆ ಎಷ್ಟ್ರಿ? 3/5 ಡಿವೈಡೆಡ್ ಬೈ 1 ಮೈನಸ್ cot θ. ಸೊ ಎಷ್ಟೈತ್ರಿ? ಇದು 5/3. ಸೊ ಈಗ ಜಸ್ಟ್ ನಾವು ಇದನ್ನ ಡಿಸ್ಕಸ್ ಮಾಡಿದೀವಿಲ್ರಿ. ಸೊ ನಾ ಏನ್ ಹೇಳೀನ್ರಿ, ಇವನ್ನೆರಡು ಗುಣಾಕಾರ ಮಾಡಿ ಇದಕ್ಕೆ ಕೂಡಿಸ್ರಿ. ಸೊ 5 1s 5, 5 ಪ್ಲಸ್ 3 ಎಷ್ಟು ಬರ್ತೈತ್ರಿ? 8/5 ಆತ್ರಿ. ಇಲ್ಲಿ ಗುಣಾಕಾರ ಮಾಡಿದ್ರ ಕಳೀರಿ ಅಂತ ಹೇಳಿ ನಾನು. 3 1s 3 ಮೈನಸ್ 5. 3 ಒಳಗೆ 5 ಕಳೆಯಾಕತ್ತೀರಿ ನೀವು, ಅಂದ್ರೆ ಆನ್ಸರ್ ಏನ್ ಬರ್ತೈತಿ? ನೆಗೆಟಿವ್ ಬರ್ತೈತ್ರಿ. ಸೊ -2/3 ಬರ್ತೈತ್ರಿ ಇಲ್ಲಿ. ಹೌದಲ್ರಿ? ಆಮೇಲೆ ನೆನ್ಪಿಟ್ಕೋರಿ, ಈಗ ಇಲ್ಲಿ ಏನ್ ಮಾಡ್ರಿ, 2 1 2 4 ಕ್ಯಾನ್ಸಲ್ ಮಾಡ್ರಿ. ಇಲ್ಲಿ ಸರ್ ಇದು ಸ್ವಲ್ಪ ಗೊತ್ತಾಗಂಗಿಲ್ರಿ, ನಮಗ್ ಡಿಫಿಕಲ್ಟ್ ಅನಸ್ತೈತಿ ಅಂತಂದ್ರ ಸಿಂಪಲ್ ಆಗಿ ಒಂದ್ ಕೆಲಸ ಏನ್ ಮಾಡ್ರಿ, ಈ ರೀತಿ ಇದ್ದಾಗ ಈ ಫಸ್ಟ್ ಟರ್ಮ್ ಏನೈತ್ಲ ಇದನ್ನ ಲಾಸ್ಟ್ ಟರ್ಮ್ ನ ಫಸ್ಟ್ ಟರ್ಮಿಗೆ ಗುಣಾಕಾರ ಮಾಡ್ರಿ. ಇಲ್ಲಿ ಇರುವಂತ ಟರ್ಮ್ ನ ಇದಕ್ ಗುಣಾಕಾರ ಮಾಡ್ರಿ. ಸೊ ಇದಕ್ಕ ಗುಣಾಕಾರ ಮಾಡಿದ್ಮ್ಯಾಗ ಏನ್ ಆಕೈತಿ ನೋಡ್ರಿ. ಸೊ 8 × 3 ಆ ಮೈನಸ್ ಇಲ್ಲಿ ಹೊರಗಡೆ ಇಟ್ಬಿಡೋಣ್ರಿ. ಆಮೇಲೆ 5 × 2. ಓಕೆ, ಸೊ 5 × 2. ಸೊ ಇಲ್ಲಿದಿಂತ್ರ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗತ್ತತ್ರಿ ಸರ್ 2 1 2 4 ಇಲ್ಲಿ ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿ. ಹೌದಲ್ರಿ? ಸೊ 4 3s 12 ಆಮೇಲೆ ತೆಳಗಡೆ 5. ಸೊ ಈ ಮೈನಸ್ ನ ಹಂಗ ಬರ್ಕೊಳ್ಳೋಣ್ರಿ. ಸೊ ಆನ್ಸರ್ ಎಷ್ಟು ಬಂತ್ರಿ? -12/5 ಬಂತ್ರಿ. ರೈಟ್? ಸೊ -12/5 ಇದ ನಿಮ್ಮ ಆನ್ಸರ್. ಸ್ವಲ್ಪ ಸ್ಲೋ ಹೇಳಾಕತ್ತೇನ್ರಿ. ಯೂಶುವಲಿ ಆಫ್ಲೈನ್ ಕ್ಲಾಸಸ್ ಒಳಗೂ ಹಿಂಗ ಹೇಳ್ತೇನ್ರಿ ನಾನು. ಯಾಕಂದ್ರೆ ನಮ್ಮಲ್ಲೇ ಬರುವಂತ ವಿದ್ಯಾರ್ಥಿ ಅಥವಾ ಯಾವುದೂ ಕಾಂಪಿಟೇಟಿವ್ ಫೀಲ್ಡಿಗೆ ಬರುವಂತ ವಿದ್ಯಾರ್ಥಿ ಒಂದ ಪರ್ಟಿಕ್ಯುಲರ್ ಫೀಲ್ಡ್ ದಿಂತ್ರ ಇರಂಗಿಲ್ರಿ, ಒಂದ ಬ್ಯಾಕ್ಗ್ರೌಂಡ್ ದಿಂತ್ರ ಇರಂಗಿಲ್ರಿ. ಕೆಲವೊಬ್ರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರ, ಕೆಲವೊಬ್ರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರ, ಕೆಲವೊಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರ್ರಿ. ಸೊ ಸ್ವಲ್ಪ ನೀವು ನೋಡುದ್ರೊಳಗೂ ಕೆಲವೊಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, BSc ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್, ಮ್ಯಾಥ್ಸ್ ಸ್ಪೆಷಲೈಸ್ಡ್ ಮಾಡಿದಾರಂತ ಸ್ಟೂಡೆಂಟ್ಸ್, ಸ್ವಲ್ಪ ನೀವ್ ಏನ್ ಮಾಡ್ರಿ, ಈ ಯೂಟ್ಯೂಬ್ ಒಳಗಡೆ ಒಂದು ಆಪ್ಷನ್ ಇರ್ತೈತ್ರಿ, ಸ್ಪೀಡ್ ನ ಇನ್ಕ್ರೀಸ್ ಮಾಡೋದು ನೋಡುದು. ರೈಟ್? ಸೊ ಸ್ಪೀಡ್ ನ ಇನ್ಕ್ರೀಸ್ ಮಾಡಿ ನೋಡ್ರಿ ಒಂದ್ ಸ್ವಲ್ಪ.
ಫಾಸ್ಟ್ ಅನ್ನಿಸ್ತೈತಿ. 1.5 ಇಡ್ರಿ ಎಲ್ಲ 2 ಇಡ್ರಿ, ಹೌದಾ? ಆಮೇಲೆ ಕೆಲವೊಬ್ರು ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಿದ್ರಿ, ಸರ್ ಲೈವ್ ಕ್ಲಾಸ್ ತಗೋರಿ ಅಂತ ಹೇಳಿ. ಇಲ್ಲ, ಲೈವ್ ಕ್ಲಾಸ್ ತೊಗೊಳಕ್ ಪ್ರಾಬ್ಲಮ್ ಇಲ್ರಿ. ಓಕೆ, ಬಟ್ ಲೈವ್ ಕ್ಲಾಸ್ದಾಗ ಏನಾಗ್ತದೆ ಗೊತ್ತೇನ್ರಿ, ಅನ್ನೆಸೆಸರಿ ಟೈಮ್ ವೇಸ್ಟ್ ರೀ. ಈಗ ನಿಮ್ಮ ಹೆಸರು ಓದಾಕ ಒಂದು 10 ನಿಮಿಷ, ಓಕೆ, ಇದರದ ಆನ್ಸರ್ ಕಮೆಂಟ್ ಮಾಡ್ರಪ್ಪ ಅಂತ ಹೇಳೋದು, ಮತ್ತೆ ಅದಕ್ಕೊಂದು 5 ನಿಮಿಷ ವೇಟ್ ಮಾಡೋದು. ಸೊ ಟೈಮ್ ಈಸ್ ಪ್ರಿಷಿಯಸ್, ವೆದರ್ ಇಟ್ ಈಸ್ ಫಾರ್ ಯು ಆರ್ ಮೀ, ಇಬ್ಬರಿಗೂ ಟೈಮ್ ಭಾಳ ಇಂಪಾರ್ಟೆಂಟ್ ಐತ್ರಿ. ಓಕೆ, ಸೊ ಈಗ ರೆಕಾರ್ಡಿಂಗ್ ಕ್ಲಾಸಸ್ ಹಾಕೋದ್ರಿಂದ ಏನಾಗ್ತೈತಿ, ನಿಮ್ಗೆ ಏನು ಕಂಟೆಂಟ್ ಬೇಕು, ಯಾವುದೂ ಡಿಸ್ಟ್ರಾಕ್ಷನ್ ಇರ್ಲಾರ್ದ ಸಿಂಪ್ಲಿ ನಿಮ್ ಫೋಕಸ್ ಅದ್ರ ಮ್ಯಾಗ ಇರ್ತೈತಿ. ಈಗ ಬೇರೆದವ್ರು ಏನ್ ಕಮೆಂಟ್ಸ್ ಮಾಡ್ಯಾರ, ನೀವೇನ್ ಕಮೆಂಟ್ಸ್ ಮಾಡಾಕತ್ತೀರಿ, ನೀವ್ ಹೆಂಗ್ ಸಾಲ್ವ್ ಮಾಡಿರಿ, ಸೊ ಆಲ್ ದೋಸ್ ಥಿಂಗ್ಸ್ ಈಸ್ ಐ ಪರ್ಸನಲಿ ಫೀಲ್ ಓಕೆ, ಸ್ವಲ್ಪ ಅಲ್ಲಿ ಎಸ್ಪೆಷಲಿ ಮ್ಯಾಥ್ಸ್ ಒಳಗೆ ಸ್ವಲ್ಪ ಅದು ಟೈಮ್ ವೇಸ್ಟ್ ಆಗ್ತೈತೆ ಅಂತ ಅನಿಸ್ತೈತ್ರಿ. ರೈಟ್, ಇರ್ಲಿ. ಈಗ ಇದು ಕ್ವಶನ್ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾ. ಓಕೆ, ಈ ಕ್ವಶನ್ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಸೊ ಏನ್ ಹೇಳಿನ್ರಿ, ಸೊ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ವ್ಯಾಲ್ಯೂ ಎರಡೂ ಥರದ್ದು ವ್ಯಾಲ್ಯೂ ಕೊಟ್ಟಿದ್ರಂದ್ರೆ ಅದರದ ನ್ಯೂಮರೇಟರ್ ಸೈನ್ ಥೀಟಾದ ನ್ಯೂಮರೇಟರ್ ಮತ್ತೆ ಕಾಸ್ ಥೀಟಾದ ನ್ಯೂಮರೇಟರ್ನ ಭಾಗ ಮಾಡ್ರಿ. ಸೊ ಡೈರೆಕ್ಟ್ಲಿ ನಿಮಗೆ ಟ್ಯಾನ್ ಥೀಟಾದ ವ್ಯಾಲ್ಯೂ ಸಿಕ್ಬಿಡ್ತೈತಿ. ಯಾಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಈ 4 ಮತ್ತು 4 ಏನಾಗ್ತೈತ್ರಿ, ಅದು ಕ್ಯಾನ್ಸಲ್ ಆಗಿಬಿಡ್ತೈತ್ರಿ. ರೈಟ್, 4 ಮತ್ತು 4 ಏನಾಕತ್ರಿ, ಕ್ಯಾನ್ಸಲ್ ಆಗಿಬಿಡ್ತೈತ್ರಿ. ಸೊ ಈ ರೀತಿ ನೀವು ಈ ಕ್ವಶನ್ ನ ಸಾಲ್ವ್ ಮಾಡ್ಬೋದು. ಓಕೆ, ಹಾ, ಸೊ ಇಲ್ಲೊಂದು ಕ್ವಶನ್ ಐತ್ರಿ. ಸೊ ಇದನ್ನ ನಾನು ಆಸ್ ಯೂಶುವಲ್ ಹೋಮ್ವರ್ಕ್ ಕೊಡ್ತೀನಿ ನಿಮ್ಗೆ. ಸೊ ಇದರದ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕ್ರಿ. ಹಾ, ಬಹಳಷ್ಟು ಜನ ತಿಳಿಸ್ತಿರ್ತೀರಿ, ನಾನು ನೋಡಿರ್ತೀನಿ. ಓಕೆ, ನೋಡುದಿಲ್ಲ ಅಂತಲ್ಲ, ಪ್ರತಿಯೊಬ್ಬರದು ಕಮೆಂಟ್ ನೋಡ್ತೇನ್ರಿ ನಾನು. ಅರ್ಥ ಆಯ್ತ್ರಿ? ಸೊ ಈ ಕ್ವಶನ್ ಅದ ಆನ್ಸರ್ ನೀವು ಕಮೆಂಟ್ ಮಾಡ್ರಿ. ಓಕೆ, ಹಾ, ಒಂದು ಕ್ಲಾರಿಟಿ ಇಲ್ಲಿ ಕೊಡೋದಾದ್ರೆ ಸ್ವಲ್ಪ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ 2 ಸೈನ್ ಥೀಟಾ ಐತ್ರಿ. ಓಕೆ, ಪ್ಲಸ್ ಇದು ಕಾಸ್ ಸ್ಕ್ವೇರ್ ಥೀಟಾ ಐತ್ರಿ. ಅರ್ಥ ಆದತ್ರಿ? ಇದೇನೈತ್ರಿ, ಕಾಸ್ ಸ್ಕ್ವೇರ್ ಥೀಟಾ ಐತ್ರಿ. ಅಥವಾ ನೀವು ಇದನ್ನ ಏನ್ ಮಾಡ್ಬೋದ್ರಿ, ಇದನ್ನ ನೀವು ಹಿಂಗ್ ಬರಿಬೋದ್ರಿ. ಇದು ಆಕ್ಚುಲಿ ಏನೈತಪ್ಪ ಅಂದ್ರ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಐತ್ರಿ. ಅರ್ಥ ಆದತ್ರಿ? ಆಮೇಲೆ ಗೊತ್ತಿಲ್ಲಲ್ಲ ಎಲ್ಲಿಗೆ ಟ್ರಿಗ್ನೋಮೆಟ್ರಿ ಗೊತ್ತಿಲ್ಲ, ನಾವು ಆಕ್ಚುಲಿ ಸ್ಕ್ವೇರ್ ನ ಈ ರೀತಿ ಬರಿತೀವಿ ಟ್ರಿಗ್ನೋಮೆಟ್ರಿ ಒಳಗೆ. ಇದು ಕಾಸ್ ಸ್ಕ್ವೇರ್ ಥೀಟಾ. ಈಗ ಕೆಲವೊಬ್ರು ಏನ್ ಮಾಡ್ತಾರ್ರಿ, ತಪ್ಪ ಇದನ್ನ ಕಾಸ್ ಥೀಟಾ ಸ್ಕ್ವೇರ್ ಈ ರೀತಿ ಬರೀತಾರೆ. ಓಕೆ, ಸೊ ನೋಡ್ರಿ, ಇದರ ಅರ್ಥ ಏನ್ರಿ, ನಿಮ್ದೇನ್ ಆಂಗಲ್ ಇರ್ತೈತಲ್ಲ, ನಾ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೋರಿ. ನಿಮ್ದೇನ್ ಆಂಗಲ್ ಇರ್ತೈತಲ್ಲ ಅದನ್ನ ಸ್ಕ್ವೇರ್ ಮಾಡಿರಿ. ಈಗ ನಾ ಹೇಳಿದ್ದೀನ್ರಿ ನಿಮಗೆ, ಈಗ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಐತ್ರಿ. ಈಗ ಸಪೋಸ್ ಇದು ಒಂದು 20 ಡಿಗ್ರಿ ಐತಂತ ಅನ್ಕೋರಿ. ಈಗ ಇದರ ಅರ್ಥ ಏನ್ ಗೊತ್ತೇನ್ರಿ, ಸೊ ಕಾಸ್ ಥೀಟಾ ಸ್ಕ್ವೇರ್ ಅಂತಂದ್ರ ಈ 20 ಡಿಗ್ರಿನ ನೀವು ಸ್ಕ್ವೇರ್ ಮಾಡಿರಿ ಅಂದ್ರೆ 400 ಮಾಡಾಕತ್ತೀರಿ ನೀವು. ಅರ್ಥ ಆಗತ್ರಿ? ಬಟ್ ಇದು ಕಾಸ್ ಸ್ಕ್ವೇರ್ ಥೀಟಾ ಅಂತಂದ್ರೆ ಏನ್ರಿ, ಇದು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ. ಅರ್ಥ ಐತ್ರಿ? ಸೊ ಯಾರು ಈ ರೀತಿ ಬರಿಬೇಡ್ರಿ ಸ್ಕ್ವೇರ್ ನ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸ್ಕ್ವೇರ್ ನ ಈ ರೀತಿ ಯಾರು ಬರಿಬೇಡ್ರಿ. ಅಥವಾ ಕ್ವಶನ್ ಒಳಗೂ ಈ ರೀತಿ ನಿಮಗೆ ಬರಂಗಿಲ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಓಕೆ, ಸೊ ಇದೊಂದು ಪಾಯಿಂಟ್ ಅದ ಕ್ಲಾರಿಟಿ ಕೊಡ್ಬೇಕಾಗಿತ್ರಿ ನನಗೆ. ಆಮೇಲೆ ಡಿವೈಡೆಡ್ ಬೈ, ಸೊ ಇಲ್ಲಿ ಕೆಳಗಡೆ ನೋಡ್ರಿ, ಇದು ಕೂಡ ಏನೈತ್ರಿ, ಸೈನ್ ಸ್ಕ್ವೇರ್ ಥೀಟಾ ಐತ್ರಿ. ಅಂದ್ರ ಇದು ಬೇಸಿಕಲಿ ಏನೈತ್ರಿ, ಅದ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಐತ್ರಿ. ಓಕೆ, ಆಮೇಲೆ ಮೈನಸ್ ಕಾಸ್ ಥೀಟಾ ಐತ್ರಿ. ಸೊ ಕ್ವಶನ್ ಈ ರೀತಿ ಐತ್ರಿ. ಓಕೆ, ಸೊ ಇದರದ ಆನ್ಸರ್ನ ನೀವು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ಲಾಸ್ ಏನೈತ್ರಿ, ನಾಡ್ದನೇ ಇರ್ತದೆ. ಓಕೆ, 1 ಡೇ ಬಿಟ್ 1 ಡೇ. ಸ್ವಲ್ಪ ಇದು ಮೊನ್ನೆ ಸ್ವಲ್ಪ ಹೊಳೆಯೋದು ಬಂತಲ್ಲ, ಸೊ ಅದಕ್ಕೆ ಸ್ವಲ್ಪ ಶೆಡ್ಯೂಲ್ ಡಿಸ್ಟರ್ಬ್ ಆಗೈತ್ರಿ. ಓಕೆ, ರೈಟ್. ಸೊ ಒಂದೆರಡು ಅನೌನ್ಸ್ಮೆಂಟ್ ಇತ್ರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನಾವು ಆಫ್ಲೈನ್ ಕ್ಲಾಸಸ್ನ RRB ಗ್ರೂಪ್ ಡಿ ಎಕ್ಸಾಮ್ಸಿಗೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ. ಸೊ ಅದರದ ಡೇಟ್ನು ಫಿಕ್ಸ್ ಆಗೈತ್ರಿ. ಓಕೆ, ಸೊ ಇದ ಮಂತ್ 28ಗೆ ನಾವು ಸ್ಟಾರ್ಟ್ ಮಾಡತ್ತೀವಿ ಕ್ಲಾಸಸ್. ಓಕೆ, ಸೊ ಮ್ಯಾಥ್ಸ್ ನಾನ ಕಲಿಸ್ತೇನ್ರಿ. ಟೋಟಲ್ ನಿಮ್ದು RRB ಗ್ರೂಪ್ ಡಿ ಎಕ್ಸಾಮ್ಸಿಗೆ ಏನ್ ಮ್ಯಾಥ್ಸ್ ಬರ್ತೈತಿ, ಸೊ ಪ್ರತಿಯೊಂದು ಟಾಪಿಕ್ ನಾನ ಕಲಿಸ್ತೇನ್ರಿ. ಓಕೆ,
ಸೊ ಆಮೇಲೆ ಅದ್ರ ಜೊತೆ ನಿಮಗೆ ಹೋಮ್ವರ್ಕ್ ಕ್ವಶನ್ಸು ಕೊಡ್ತೀವ್ರಿ ಆಫ್ಲೈನ್ ಕ್ಲಾಸಸ್ ಒಳಗಡೆ. ಸೊ ಇಂಟ್ರಾಕ್ಷನ್ ಇರ್ತೈತ್ರಿ, ಡೌಟ್ ಸೆಷನ್ ಇರ್ತೈತ್ರಿ. ಓಕೆ, ಸೊ ನಿಮ್ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತೀವಿ. ಪ್ಲಸ್ ನಿಮ್ಗ ನಾವು ಪ್ರತಿಯೊಂದು ಟಾಪಿಕ್ ಮ್ಯಾಗ ಮ್ಯಾಥ್ಸ್ ಪ್ರತಿಯೊಂದು ಟಾಪಿಕ್ ಮ್ಯಾಗ ನಿಮ್ಗ 25 to 35 ಕ್ವಶನ್ಸ್ ನ ಹೋಮ್ವರ್ಕ್ ಕೊಡ್ತೀವಿ PDF ಫಾರ್ಮ್ ಒಳಗೆ. ಓಕೆ, ಆಮೇಲೆ ಅದರದ ಆನ್ಸರ್ ಕ್ಯೂನು ಕೊಡ್ತೀವಿ. ಓಕೆ, ಸೊ ಇವು ಯಾರಾದ್ರೂ ನೀವು ಇಂಟ್ರೆಸ್ಟೆಡ್ ಇದ್ರಿಪಾ ಅಂತಂದ್ರೆ ಆದಷ್ಟು ಜಲ್ದಿ ಇಲ್ಲಿ ತಳಗಡೆ ಇಲ್ಲೇ ಏನ್ ನಂಬರ್ ಬರ್ತೈತಿ, ಈ ನಂಬರಿಗೆ ಕಾಲ್ ಮಾಡಿ ನಿಮ್ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಇಲ್ಲ ಸರ್ ನಾವು ಡೈರೆಕ್ಟ್ಲಿ ಕ್ಲಾಸಿಗೆ ಬರ್ತೀವಲ್ಲ, ನೀವು ಮೊದಲು ಕಾಲ್ ಮಾಡಿ ನಿಮ್ ಹೆಸರನ್ನ ಅಲ್ಲಿ ಎನ್ರೋಲ್ ಮಾಡಿಸ್ರಿ. ಓಕೆ, ನಿಮ್ ಹೆಸರನ್ನ ಬರ್ಸ್ರಿ. ಓಕೆ, ನಾವು ಇಂಟ್ರೆಸ್ಟೆಡ್ ಅದೀವ್ರಿ, ನಾವು ಕ್ಲಾಸಸ್ಸಿಗೆ ಜಾಯಿನ್ ಮಾಡ್ಬೇಕಂತ ಮಾಡೀವಿ. ಓಕೆ, ಸೊ ಪಾಯಿಂಟ್ ನಂಬರ್ 1. ಆಮೇಲೆ ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದ್ರ, ನಮ್ಗೆ ಎಲ್ಲ ಗೊತ್ತಿರ್ಬೋದ್ರಿ, ನಮ್ದು ಕ್ಲಾಸಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಐತಿ. ಸೊ ಈಗ 9th ಮತ್ತು 10th ಸ್ಟ್ಯಾಂಡರ್ಡಿಗೆ ನಾವು ವೆಕೇಶನ್ ಕ್ಲಾಸಸ್ನ ಮಾಡಾಕತ್ತೀವಿ. ಸೊ ಯಾರಾದ್ರೂ ನಿಮ್ಮ ಪೇರೆಂಟ್ಸ್ ಅಥವಾ ಯಾರಾದ್ರೂ ನಿಮ್ಮ ನೇಬರ್ಸ್ ಒಳಗಡೆ 10th ವೆಕೇಶನ್ ಕ್ಲಾಸಸ್ ಎರಡು ಸ್ಟೇಟ್ ಆಸ್ ವೆಲ್ ಆಸ್ CBSE ಅಂಡ್ ಇವನ್ ICICನೂ ಕೂಡ ಐತ್ರಿ ನಮ್ಮಲ್ಲಿ. ಸೊ ಯಾರಾದ್ರೂ ವೆಕೇಶನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೇಕಂತಂದ್ರ ನಮ್ಮ ಕ್ಲಾಸಿಕ್ ಸ್ಕೂಲಿಗೆ ನೀವು ರೆಫರ್ ಮಾಡ್ಬೋದ್ರಿ. ಈಗ ನೀವು ಅನ್ಬೋದು ಸರ್ ಎಲ್ಲಾ ಕಡೆ ವೆಕೇಶನ್ಸ್ ನಡೀತಾವ್ರಿ, ಅಂತದ್ ಕ್ಲಾಸಿಕ್ದವ್ರು ಏನ್ ಸ್ಪೆಷಲ್ ನಡೆಸ್ತಾರ. ಓಕೆ, ಸೊ ನಾವು ಈ 8th 9th 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಗೆ ಈಗಿನ ತರನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅಂದ್ರೆ ಸ್ಕೂಲ್ದಿಂತ್ರನ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ಬೇಕ್ರಿ. ಈಗ ನೀವು ಬಹಳಷ್ಟು ಜನ ಸ್ಟೂಡೆಂಟ್ಸಿಗೆ ನೋಡ್ರಿ, 9th 10th ಸ್ಟ್ಯಾಂಡರ್ಡ್ದವ್ರಿಗೆ ಹೋಗಿ ಕೇಳ್ರಿ ನೀವು ಏನಾಗ್ಬೇಕಂತ ಮಾಡಿಪ್ಪ ನೀನ. ಸೊ ಹೇಳ್ತಾರ್ರಿ ಅವ್ರು, ನಾನು ಆಸ್ಟ್ರೋನಾಟ್ ಆಗ್ಬೇಕಂತ ಮಾಡೀನಿ, ಕೆಲವೊಬ್ರು IAS ಆಗ್ಬೇಕಂತ ಮಾಡೀನಿ. ಹೌದಾ? ಸೊ ಅವರಿಗೆ ನೀವು ಹೊಳ್ಳಿ ನೀವು ಕ್ವಶನ್ ಕೇಳಿದ್ರೆ IAS ಆಗ್ಬೇಕಂದ್ರೆ ಏನ್ ಓದಬೇಕಪ್ಪ, ಇಲ್ಲ ಅದನ್ನ ದೊಡ್ಡವ ಆದ್ಮೇಲೆ ನೋಡ್ತೀನಿ ಅಂತಾರ ಅವ್ರು. ಹೌದಾ? ಸೊ ಅದಕ್ಕೆ ನಾವು ಇಲ್ಲಿ ಪ್ರಾಪರ್ ಆಗಿ ಅಂದ್ರೆ ನೀವು ಸ್ಕೂಲ್ ಡೇಸ್ ದಿಂತ ನಿಮ್ಮ UPSC ಲೆವೆಲಿಗೆ ಯಾವ ರೀತಿ ಪ್ರಿಪರೇಷನ್ ವಿದೌಟ್ ಡಿಸ್ಟರ್ಬಿಂಗ್ ಯುವರ್ ಅಕಾಡೆಮಿಕ್ಸ್, ನ್ಯೂಸ್ ಪೇಪರ್ಸ್ ಯಾವ ರೀತಿ ಓದ್ಬೇಕು, ಎಕ್ಸಾಮ್ಸ್ ಓರಿಯೆಂಟೆಡ್ ರಿಲೇಟೆಡ್ ನಾವು ಏನ್ ತಿಳ್ಕೊಬೇಕು. ಓಕೆ, ಸೊ ಇದನ್ನೊಂದು ಎಕ್ಸ್ಟ್ರಾ ಆಗಿ ನಮ್ಮ ಇನ್ಸ್ಟಿಟ್ಯೂಟ್ ದಿಂತ ನಾವು ಹೇಳಿಕೊಡ್ತೀವಿ. ಓಕೆ, ಸೊ ದಟ್ ಒನ್ಸ್ ವೆನ್ ದೇ ಬಿಕಮ್ 21 22 ಇಯರ್ಸ್ ಅಂದ್ರೆ ಯಾವಾಗ ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಆಗ್ತೈತಿ, ಅವ್ರ ಕಡೆ ಒಂದು ಗೌರ್ಮೆಂಟ್ ಜಾಬ್ ಇರುವಂತ ಒಂದು ಐಡಿಯಾ ಪ್ಲಾನಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ. ಓಕೆ, ಸೊ ಅದರ ಜೊತೆ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆನೂ ನಾವು ಹೇಳ್ತೀವಿ. ಪ್ಲಸ್ ಅದ್ರ ಜೊತೆ ಸಿಲೆಬಸ್ ಕವರ್ ಮಾಡಿ ಕೊಡ್ತೀವಿ. ಓಕೆ, ಸೊ ಈ ಅವಕಾಶನ ಓಕೆ ಕಳ್ಕೊಳಕ್ ಹೋಗ್ಬೇಡ್ರಿ. ಎರಡು ಗ್ರೂಪ್ ಡಿ ಎಕ್ಸಾಮ್ಸ್ ಆಗ್ಬೋದ್ರಿ ಮತ್ತ ವೆಕೇಶನ್ ಕ್ಲಾಸಸ್ ಆಗ್ಬೋದ್ರಿ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ನೀವು ಇಂಟ್ರೆಸ್ಟೆಡ್ ಇದ್ದೀರಿ, ಸೊ ಈ ತಳಗಡೆ ಇರುವಂತ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೀ. Okay, keep studying, keep growing, keep moving towards your goal. Thank you and have a nice day.